ಒಂದ್ ನಿಮಿಷ ಅಣ್ಣ ಸೀರಿಯಸ್ ಆಗಿ ಹೇಳ್ತೇನೆ ಈ ರೂಮ್ ಬ್ಯಾಡ ಬೇಡ ಅಣ್ಣ ಎಲ್ಲ ಕಡೆ ಅಟ್ಯಾಕ್ ಮಾಡ್ತೈತೆ ಅಣ್ಣ ಇಲ್ಲಿ ಅಣ್ಣ ಲೈಟ್ ಆನ್ ಮಾಡಿ ಎಲ್ಲ ಕಡೆ ಆಫ್ ಮಾಡಪ್ಪ ಆನೆನೆ ಬ್ರೋ ಕನ್ಫರ್ಮ್ ಆನೆನೆ ಯಾರು ಇಲ್ಲ ಬ್ರೋ ಇಲ್ಲಿ ಅಣ್ಣ ಇಲ್ಲೇ ಅಣ್ಣ ಕ್ಲೀನ್ ಆಗಿ ಕಾಣಿಸ್ಕೊತ್ತು ಏನಾಯ್ತು ಪ್ರಜ್ವಲ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಹೊಸ ದೆವ್ವ ವಿಡಿಯೋಕ್ಕೆ ಸ್ವಾಗತ. ಸೊ ಇವತ್ತು ಬಂದ್ಬಿಟ್ಟು ನಾವು ಒಂದು ಅತಿ ದೊಡ್ಡ ಭಯಂಕರವಾದ ಲೊಕೇಶನ್ಗಾದ್ರೆ ಬಂದಿದ್ದೀರಿ. ರೀಸೆಂಟಾಗಿ ಈ ಲೊಕೇಶನಲ್ಲಿ ತಮಿಳ್ನಾಡಿಂದ ಗ್ರೇ ವುಲ್ಫ್ ವಾಸು ಅವರಾದರೆ ಬಂದು ವಿಡಿಯೋ ಮಾಡ್ಕೊಂಡು ಹೋಗವ್ರೆ. ಅವರೇ ತುಂಬ ಎದ್ರಿ ಈ ಲೊಕೇಶನಲ್ಲಿ ಮತ್ತೆ ಬಂದು ಮಾಡಬೇಕು, ಇವಾಗಾದರೆ ಇದನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಂತ ಅಂದ್ಬಿಟ್ಟು ಅವ್ರು ವಾಪಸ್ ಹೋಗಿದ್ದಾರೆ. ಮತ್ತೆ ಬರ್ತೀನಿ ಅಂತ ಹೇಳಿದ್ದಾರೆ ಅವರು. ಅವ್ರು ಯಾವಾಗ ಬರ್ತಾರಂತ ಗೊತ್ತಿಲ್ಲ. ನಾವು ಒಂದ್ಸರಿ ಹೋಗಿ ಈ ಲೊಕೇಶನಲ್ಲಿ ಟ್ರೈ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಬಂದಿರೋದು. ಅದು ಒಂದು ಸಬ್ಸ್ಕ್ರೈಬರ್ ಮೂಲಕ ನಮ್ಗೆ ಈ ಲೊಕೇಶನ್ ಬಂತು. ನಮಗೂ ಗೊತ್ತಿಲ್ಲ ಬ್ರೋ, ಈ ಥರ ಗ್ರೇ ವುಲ್ಫ್ ವಾಸು ಅವ್ರು ಬಂದು ಈ ಲೊಕೇಶನಲ್ಲಿ ವಿಡಿಯೋ ಮಾಡೋರು ನೋಡಿ ಬ್ರೋ, ನೀವು ಇಲ್ಲೇ ಇದ್ದು ನೀವು ಮಾಡಿಲ್ಲ ಅಂದರೆ ಚೆನ್ನಾಗಿರಲ್ಲ, ನಿಮ್ಗೆ ಆ ಲೊಕೇಶನ್ ನಂಗೆ ಕೊಡ್ತೀನಿ ಬನ್ನಿ ಅಂತ ಅಂದ್ಬಿಟ್ಟು ಅವ್ರು ಕರ್ಸ್ಕೊಂಡು ನಮ್ಗೆ ಈ ಲೊಕೇಶನ್ ಆದರೆ ಕೊಟ್ಟಿದ್ದಾರೆ. ಇಲ್ಲಿ ನಡೆದಿರೋ ಅಂಥ ಸ್ಟೋರಿ ಏನಂತಂದರೆ, ಇದು ಬಂದ್ಬಿಟ್ಟು ಒಂದು ಸ್ಕೂಲು ಮತ್ತು ಕಾಲೇಜು. ಇಲ್ಲಿ ಓದ್ತಿರೋ ಅಂಥ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಒಬ್ರಾದ್ಮೇಲೆ ಒಬ್ರು ಮಿಸ್ ಆಗ್ತಿದ್ರಂತೆ. ಮಿಸ್ ಆದವರು ಇವತ್ತುವರೆಗೂ ಅವ್ರನ್ನ ಕಂಡಿಡಿಯೋಕ್ಕಾಗಲಿಲ್ಲ. ಎಲ್ಲಿ ಹೋಗಿದ್ದಾರೆ, ಏನಾಗಿದ್ದಾರೆ, ಇದಾರ ಇಲ್ವಾ ಅಂತಲೂ ಗೊತ್ತಿಲ್ವಂತೆ. ಎಲ್ಲ ಹುಡುಕ್ತಾ ಇದ್ದೀರಿ, ಇನ್ನು ಯಾವುದು ಸಿಕ್ಕಿಲ್ಲ. ಪಕ್ಕ ಯಾವ್ದನ್ನ ವಿಚಾರಿಸ್ರಿ ಎಲ್ಲಿ ಹೋಗ್ಯವ್ರ ಗೊತ್ತಿಲ್ಲ ಅಂತ ಹೇಳಿದ್ರು. ಒಂದು ಇದೆಲ್ಲ ಫುಲ್ ಹಂಗೆ ಮೈಂಡ್ ಬರ್ತಾನೆ ಇರುತ್ತೆ. ಸೊ ಅದರಿಂದ ಈ ಸ್ಕೂಲ್ನ ಆದರೆ ಅಬಂಡನ್ ಮಾಡಿಬಿಟ್ರು. ಇಲ್ಲಿ ಸ್ಕೂಲು ಬೇಡ, ಏನೂ ಬೇಡ, ಈ ಥರ ಮಕ್ಕಳೆಲ್ಲ ಮಿಸ್ ಆಗ್ತಿದ್ದಾರೆ ಅಂತ ಅಂದ್ಬಿಟ್ಟು ಇದನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡಿದ್ದಾರೆ. ಮೇ ಬಿ ಇಲ್ಲಿ ಅವರು ಲಾಸ್ಟ್ ಟೈಮ್ ಅವ್ರು ವಾಸು ಅವ್ರು ಬಂದು ವಿಡಿಯೋ ಮಾಡಿದವಾಗ ಏನು ನಡೆದಿದೆ ಅವ್ರಿಗೆ ಕಂಡು ಬಂದಿತ್ತು ಏನಂತಂದರೆ, ಬ್ಲ್ಯಾಕ್ ಮ್ಯಾಜಿಕ್ ಮಾಡೋವಂಥ ಮನುಷ್ಯರಿದ್ದಾರೆ, ಅವರಿಂದನೇ ಇಲ್ಲಿರೋ ಅಂಥ ಸ್ಟೂಡೆಂಟ್ಸು ಒಬ್ಬರಾದ್ಮೇಲೆ ಒಬ್ಬರು ಮಿಸ್ ಆಗ್ತಿದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಯಿತು. ಗೊತ್ತಾದಾದ್ಮೇಲೆ ಅವರು ಅಮಾವಾಸ್ಯೆಗೆ ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ. ಸೊ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋ ಅಂಥ ಪರ್ಸನ್ಸ್ ಇದ್ದಾರಂತೆ. ನಾವಾದರೆ ಇವಾಗ ಕರೆಕ್ಟಾಗಿ ಅಮಾವಾಸ್ಯೆಗಾದರೆ ಬಂದಿದ್ದೀರಿ. ನಿಮಗೆ ಗೊತ್ತು ದೀಪಾವಳಿ ಅಮಾವಾಸ್ಯೆ ಇದು. ಸೊ ಅಮಾವಾಸ್ಯೆಗೆ ಬಂದು ವಿಡಿಯೋ ಆದರೆ ಮಾಡ್ತಾಯಿದ್ದೀರಿ. ಏನಕ್ಕೆ ಈ ಅಮಾವಾಸ್ಯೆಗೆ ಬಂದಿದ್ದೀರಿ ಅಂತಂದರೆ, ಅಮಾವಾಸ್ಯೆಗಾದರೆ ಬ್ಲ್ಯಾಕ್ ಮ್ಯಾಜಿಕ್ ಪರ್ಸನ್ಸು ಬಂದು ಇಲ್ಲಿ ಅವ್ರೇನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಟ ಮಂತ್ರ ಮಾಡೋದನ್ನ ಏನಾದರೂ ನಮ್ಮ ಕೈಗೆ ತಗ್ಲಾಕೊಂಡ್ರೆ ನಾವು ಅವ್ರನ್ನ ಹಿಡಿಯೋಣ. ಏನಕ್ಕೆ ಮಾಡ್ತವ್ರೆ, ಏನಕ್ಕೆ ಈ ಥರ ಹುಡುಗರನ್ನೆಲ್ಲ ಒಬ್ಬರಾದ್ಮೇಲೆ ಒಬ್ಬರನ್ನ ಕರ್ಕೊಂಡೋಗಿ ಏನು ಮಾಡ್ತಿದ್ದಾರೆ ಅಂತ ಕಂಡುಹಿಡಿಯೋಕ್ಕೋಸ್ಕರ ನಾವಾದರೆ ರಿಸ್ಕ್ ತೊಗೊಂಡು ಬಂದಿದ್ದೀರಿ. ನನ್ನ ಜೊತೆ ಪ್ರಜ್ವಲ್ ಮತ್ತು ಶಾರುಖ್ ಬ್ರೋ ಇದ್ದಾರೆ. ಶಾರುಖ್ ಬ್ರೋ ಕುಡಿ ಬ್ರೋ. ಸೊ ಹೆಲೋ ಫ್ರೆಂಡ್ಸ್, ನಾವು ನಿಮ್ಮ ಶಾರು ಮಾತಾಡ್ತಾ ಇದ್ದೀನಿ. ಸೊ ಮಲ್ಲೇಶ್ ಬ್ರೋ ಹೇಳಿದ್ರು ಅಮಾವಾಸ್ಯೆ ಇದೆ ಬ್ರೋ ಬನ್ನಿ ಹೋಗೋಣ, ಈ ಥರ ಒಂದು ಲೊಕೇಶನ್ ಇದೆ ಅಂದರು. ನಮ್ಮ ಮನೇಲಿ ಮಾತ್ರ ಬಿಡಲ್ಲ ಅಂತಾನೆ ಅಂದರು. ಆದರೂ ಮಲ್ಲೇಶ್ ಬ್ರೋ ಏನೇನೋ ಮಾತಾಡಿ ಅವ್ರ ಭರವಸೆ ಕೊಟ್ಟು ನನ್ನ ಕರ್ಕೊ ಬಂದಿದ್ದಾರೆ. ಮಲ್ಲೇಶ್ ಬ್ರೋನೇ ನನ್ನ ಇವತ್ತು ಭರವಸೆ. ಇವತ್ತು ನಮ್ಮ ಜೊತೆ ಪ್ರಜ್ವಲ್ ಬ್ರೋ ಕೂಡ ಇದ್ದಾರೆ. ಬಾ ಪ್ರಜ್ವಲ್. ಸೊ ಫ್ರೆಂಡ್ಸ್, ನೀವೆಲ್ಲರೂ ತುಂಬ ಮಿಸ್ ಮಾಡ್ಕೊಂಡಿದ್ರಿ, ಪ್ರಜ್ವಲ್ ಬ್ರೋ ಎಲ್ಲಿ ಅವ್ರ ಜೊತೇಲಿ ಮಾಡಿ ಅಂತಂದ್ಬಿಟ್ಟು. ನೋಡಿ ಪ್ರಜ್ವಲ್ ಬಂದಿದ್ದಾನೆ. ಪ್ರಜ್ವಲ್ನ ನಾನು ಯಾವಾಗಂದರೆ ಅವನಿಗೆ ಗೊತ್ತಿರಲ್ಲ. ಅವನ್ನ ಕರ್ಕೊಂಡೋಗಿ ಹೋದ್ಸಲಿ ನಾನು ಒಂದು ಸ್ಮಶಾನದಲ್ಲಿ ಫ್ರ್ಯಾಂಕ್ ಮಾಡಿದ್ದೆ. ಮತ್ತು ಕೆಲವೊಂದು ಜಾಗದಲ್ಲೆಲ್ಲ ಅವ್ನಿಗೆ ಗೊತ್ತಿಲ್ದಿರಂಗೆ ಸೌಂಡ್ ಬಂತಲ್ಲ, ಸೌಂಡ್ ಕೆಲಸ ಐತೆ. ಏನಾದರೂ ಪ್ರಾಣಿ ಏನಾದರೂ ಇದೆಯಾ? ಇನ್ನೊಂದು ಎಲ್ಲದು ಮರ್ತೋಗ್ಬಿಟ್ಟೆ ಫ್ರೆಂಡ್ಸ್. ನಾವು ಬಂದಿರೋದು ಒಂದು ಬೆಟ್ಟದ ಮೇಲೆ, ಕಾಡು ಒಳಗಡೆ. ಪ್ರಾಣಿ ಇದೆ ಅಂತೆ, ಕರಡಿ ಮತ್ತು ಚಿರತೆ, ಆನೆಗಳು ಕಾಟ ತುಂಬ ಇದೆ ಅಂತೆ. ಬರಬೇಕಾದ್ರೆ ದಾರಿಯಲ್ಲಿ ಚೆಕ್ ಪೋಸ್ಟ್ ಇತ್ತು, ಯಾವ ಸೆಕ್ಯೂರಿಟಿನೇ ಇಲ್ಲ. ಅವ್ರಿಗೆ ಅಷ್ಟೊಂದು ಹೆದರಿಕೆ ಈ ಲೊಕೇಶನಲ್ಲಿ ಇರೋಕ್ಕೆ.
ಪ್ರಜ್ವಲ್ ಆ ಚೆಕ್ ಪೋಸ್ಟ್ ನ ನೋಡಾದ್ಮೇಲೆ ಕೇಳ್ದ ಅಣ್ಣ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಅಂದ್ಬಿಟ್ಟು ಆಮೇಲೆ ರಿವೀಲ್ ಮಾಡಿದೆ ಈ ತರ ಒಂದು ಲೊಕೇಶನ್ ಇದೆ ಬೆಟ್ಟದ ಮೇಲೆ, ಅಲ್ಲಿ ವಿಡಿಯೋ ಮಾಡೋಣ ಬಾ ಅಂತ ಅಂದ್ಬಿಟ್ಟು ಕರ್ಸ್ಕೊಂಡಿದೀನಿ. ಪ್ರಜ್ವಲ್ ಹೇಳು. ಸೊ ಹಾಯ್ ಗೈಸ್, ಎಲ್ರು ಹೇಗಿದ್ದೀರಾ? ತುಂಬಾ ದಿನ ಕೇಳ್ತೀರಿ ನೀವು ಯಾವಾಗ ಮಲೇಶ್ ಜೊತೆ ಮಾಡಿ ಅಂತ. ಸೊ ಇವಾಗ ಫೈನಲಿ ಮಲೇಶ್ ಅಣ್ಣನ ಜೊತೆಗೆ ಮಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಏನಂದ್ರೆ ಏನು ಯಾವಾಗ್ಲೂ ಅಷ್ಟೇ ಗೈಸ್, ಯಾವ ಲೊಕೇಶನ್ಗೆ ಹೋದ್ರು ಮಲೇಶ್ ಅಣ್ಣ ಹಿಂಗಿದೆ ಅಂತ ಸಿಚುವೇಶನ್ ಹೇಳೋದೇ ಇಲ್ಲ. ಸರ್ಪ್ರೈಸಿಂಗ್ ಆಗಿ ಹೋಗ್ತಾರೆ, ಅಲ್ಲೋಗಿ ಸರ್ಪ್ರೈಸಿಂಗ್ ಆಗಿ ಕೊಡ್ತಾರೆ. ನಾವು ಪಡೋ ಅಂತ ಥ್ರಿಲ್ಲು ನಾನು ಒಬ್ನೇ ಪಟ್ರೆ ಚೆನ್ನಾಗಿರಲ್ಲ, ನನ್ನ ಜೊತೆ ಬಂದಿರೋರು ನೀವು ಎಲ್ಲಾರು ಆ ಥ್ರಿಲ್ ಅಲ್ಲ. ಮೇ ಬಿ ಪಟಾಕಿನೂ ಹೊಡಿತವ್ರೆ, ಅದಕ್ಕೆ ಇರ್ಬೇಕು ಬ್ರೋ. ಕೆಲವೊಂದು ಹಳ್ಳಿಗಳ ಸೈಡ್ ಅಲ್ಲಿ ಪಟಾಕಿ ದೀಪಾವಳಿ ಹೊಡಿತಾ ಇರೋದು ವಾಯ್ಸ್ ಹಂಗೆ ಕೇಳ್ತಿದ್ದಾರೆ. ಯಾವ್ದೋ ಪ್ರಾಣಿ ನೋಡೋಣ ಬ್ರೋ, ಇಷ್ಟು ದೂರ ಬಂದ್ಬಿಟ್ಟಿದ್ದೀರಿ, ನೋಡೇ ಬಿಡೋಣ ಏನಾಗುತ್ತಂತಂದು. ನಮ್ಗೇನ್ ಗೊತ್ತಾ, ಇಲ್ಲಿ ನಡೀತಿರೋಂಥ ಅನ್ಯಾಯನ ತಡೆದ್ರೆ ಸಾಕು ನಾವು, ಅಷ್ಟೇ ಸಾಕು. ನರಿ ಅದ್ ಕೈಗೆ ಸಿಕ್ಕಾಕೊಂಡ್ರು ಅಷ್ಟೇ ನಾವು ಮುಗಿದ್ರಿ, ನರಿ ಕೈಗೆ ತಗ್ಲಾಕೊಂಡ್ರು ಅಷ್ಟೇ ಮುಗಿದ್ರಿ. ಮೇನ್ ಆಗಿ ಏನ್ ಗೊತ್ತಾ ಬ್ರೋ, ಕರಡಿ ಕೈಗೆ ತಗ್ಲಾಕೊಂಡ್ಬಿಡುದು. ಚಿರತೆ ಆದ್ರೂ ಒಂದೇ ಒಂದು ಏಟಲ್ಲಿ ಸಾಯಿಸ್ಬಿಡುತ್ತೆ, ಕರಡಿ ಆದ್ರೆ ಮುಖಾನ ಪೀಸ್ ಮಾಡಿ ಸಾಯಿಸುತ್ತೆ. ಆ ನರಕ ಬೇಡ. ಇಲ್ಲಿ ನಡೀತಿರೋ ಅಂತ ಅನ್ಯಾಯನ ತಡಿಯೋಣ, ದೇವ್ರ ಆಶೀರ್ವಾದ ಇದೆ, ಜನಗಳ ಆಶೀರ್ವಾದ ಇದೆ, ನಮ್ಗೇನು ಆಗಲ್ಲ. ಬನ್ನಿ ಹೋಗೋಣ. Profound mysteries. ಸೊ ಫ್ರೆಂಡ್ಸ್ ನೋಡಿ, ಇದೇ ಲೊಕೇಶನು ಬೆಟ್ಟದ ಮೇಲೆ. ಇದಕ್ಕೆ ಮೇಲೆ ಗಾಡಿ ಹೋಗಲ್ಲ ನೋಡಿ, ಎಷ್ಟು ಎಲ್ಲ ದಿನ ಇದೆ. ಅದಕ್ಕೋಸ್ಕರ ಆದರೆ ನಾವು ಬೈ ವಾಕೆ ಹೋಗ್ತಾ ಇದ್ದೀರಿ. ಹೆಂಗಿದೆ ಪ್ರಜ್ವಲ್, ಹೆಂಗಿದೆ ಲೊಕೇಶನು? ನೋಡ್ತಿದ್ರೆ ಎಲ್ಲೋ ಕರ್ಕೊಂಡು ಹೋಗೋ ಥರ ಇದೆ. ಇನ್ನು ಮುಂದಿದೆಯಣ್ಣ ಲೊಕೇಶನು? ಮುಂದ್ಗಡೆ ಇದೆ, ಇಲ್ಲಿ ಗಾಡಿ ಬರಲ್ಲ, ಎಲ್ಲ ದಿನ ಐತೆ. ಏನಾಯ್ತು? ಓಡಾಡಲ್ಲ ಅನ್ಸುತ್ತೆ ಬ್ರೋ ಇದೆಲ್ಲ. ಚಾನ್ಸೇ ಇಲ್ಲ ಬ್ರೋ, ಯಾರು ಓಡಾಡ್ತಾರೆ? ಇದೇನಣ್ಣ ಇದು, ಮಳೆನಾ ಇಲ್ಲ? ಏನೋ ಕೂಗ್ತಿರೋ ಥರನೇ ಕೇಳಿಸ್ತಿದೆ ಬ್ರೋ ಸೌಂಡು, ಅಲ್ವಾ? ಹೌದು, ಮಳೆ ಬರ್ತಿದೆ. ಲೈಟ್ ಬಿದ್ದಾಯ್ತು. ಏನ್ ಬ್ರೋ ಇನ್ನ ಸ್ಟಾರ್ಟು ಆಗಿಲ್ಲ, ಈ ತರನೇ ಆಗ್ತಾ ಇದೆ. ಏನೋ ಬ್ರೋ ಅರ್ಥ ಆಗ್ತಿಲ್ಲ. ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗೋಣ ಬ್ರೋ. ನೋಡೋಣ ಇರಿ. ಏನೋ ಬರ್ತಿದೆ ಬ್ರೋ, ಏನೋ ಬರೋ ಥರ ಫೀಲ್ ಆಗ್ತಿದೆ ನನಗೆ ಬ್ರೋ. ನಾವಲ್ಲಿ ಕೇಳಿಸ್ತಾ ಇದೆ, ಸೌಂಡ್ ಕೇಳಿಸ್ತಿದೆ. ನಮ್ಮನ್ನೇನೋ ತಡೀತಾ ಇದೆ ಬ್ರೋ, ಹೋಗ್ಬಾರ್ದು ಅಂತ. ಅದೇ ಥರನೇ ಫೀಲ್ ಆಗ್ತಿದೆ ನನಗೂ. ಸೊ ಫ್ರೆಂಡ್ಸ್, ಮಳೆ ಬೇರೆ ಬರ್ತಿದೆ ಬ್ರೋ. ಯಾರೋ ಬಿದ್ದಂಗಾಯ್ತು. ಯಾರಾದ್ರೂ ಇದ್ದೀರಾ? ಹಲೋ ಪ್ರಜ್ವಲ್, ಯಾವುದಕ್ಕೂ ಸೇಫ್ಟಿ ಆಗಿರೋ. ಯಾರು ಬ್ರೋ? ಹಾಂ ಬ್ರೋ. ನೀವು ಅಷ್ಟೇ. ಹೋಗೋಕ್ಕಿಂತ ಮುಂಚೆನೇ ಏನೋ ನಡೀತಿದೆ ನಮಗೆ. ಆಟೋಮೆಟಿಕ್ ಈ ಮೇಲ್ಗಡೆ ಹಾಕಿರೋ ಅಂತ ಲೈಟ್ ಕೆಳಗಡೆ ಬಿದ್ದೋಯ್ತು ಬ್ರೋ. ಹ್ಞೂ ಬ್ರೋ. ಇಲ್ಲ ಮೋಸ್ಟ್ಲಿ ಒಳಗೆ ಹೋಗ್ಬಾರ್ದು ಅಂತ ಏನಾದ್ರು ಸೈನ್ ಕೊಡ್ತಿದ್ಯಾ ಏನಂತ ಗೊತ್ತಾಗ್ತಿಲ್ಲ. ಮೇ ಬಿ ಇರ್ಬೋದು. ಕೋತಿಗುಲ್ ಸೌಂಡ್ ಥರ ಕೇಳಿಸ್ತಿದೆ. ಸೌಂಡ್ ಯಾರೋ ಮಾತಾಡ್ತಿರೋ ಹಂಗೆ, ಮಾತಾಡ್ತಿರೋ ಥರನೇ ಕೇಳಿಸ್ತಿದೆ ಸೌಂಡು. ಮೇ ಬಿ ಇವತ್ತು ಅಮಾವಾಸ್ಯೆ ಅಲ್ವಾ ಬ್ರೋ? ಬಂದಿರ್ಬೋದಾ? ಮೇ ಬಿ. ಆ ಗೆಸ್ತಾನೆ ಹಿಡ್ಕೊಂಡು ನಾವು ಬಂದಿರೋದು. ಮಠ ಮಂತ್ರ ಮಾಡೋರು ಏನಾದ್ರು ಬಂದಿರ್ತಾರೆ. ಈ ಲೊಕೇಶನ್ ನೋಡ್ತಿರೋ ನನಗೆ ಭಯ ಆಗ್ತಿದೆ. ನೀವು ಹೆಂಗಣ ಇಷ್ಟು ಲೈಫಲ್ಲಿ ಇಷ್ಟು ಹೊಡ್ತಾ ಬಿದ್ರು ನೀವು ಆರಾಮಾಗಿ ಹೋಗ್ತಿದ್ದೀರಾ? ಅದೇನು ಫ್ಯಾಮಿಲಿ ಇದೆ ನಿಮ್ಗೂ? ಪ್ರಜ್ವಲ್, ನಿನಗಂತಾನೆ ಅಲ್ಲ, ಎಲ್ಲರಿಗೂ ಕೇಳಿಸ್ಕೊಳೋರ್ಗೆ ಇವಾಗ ಕೇಳ್ದಲ್ಲ, ಇದಕ್ಕೊಂದು ಆನ್ಸರ್ ಹೇಳ್ತೀನಿ, ಹಿಡ್ಕೊ. ಶಾರು ಬ್ರೋ, ನೀವು ಕೇಳಿಸ್ಕೊಂಬಿಡಿ. ಏನಂತ ಅಂದ್ರೆ, ನಾನು ನಂಬ್ತಿದ್ದೀನಿ, ಅದಕ್ಕಂತ ನೀವು ನಂಬೋ ಅವಶ್ಯಕತೆ ಇಲ್ಲ. ಏನು ಗೊತ್ತಾ, ನಾನು ಓಚಲ್ಲಿ ಬಂದ್ಬಿಟ್ಟು ಒಂದು ಗುರುಜಿ ಬಗ್ಗೆ ತಿಳಿಸಿದ್ದೆ. ಅವರೇ ಬಂದ್ಬಿಟ್ಟು ನನಗೆ ಸೌಂಡ್ ಬರ್ತಿದೆ. ಅಲ್ಲಿ ಪಾಸ್ ಆಗೋ ಥರ ಸೌಂಡು. ಸೊ ಅವರೇ ಬಂದ್ಬಿಟ್ಟು ಈ ರುದ್ರಾಕ್ಷಿ ಮಾಲೆ ನನಗೆ ಮಾಡಿ ಕಳ್ಸಿರೋದು.
ನಾನು ಈ ವಿಡಿಯೋಸ್ನ ಸ್ಟಾರ್ಟ್ ಮಾಡಿದವಾಗ ನನಗೆ ನಿದ್ದೆ ಅನ್ನೋದೇ ಗೊತ್ತಿಲ್ಲ ಪ್ರಜ್ವಲ್. 4 ಗಂಟೆ 5 ಗಂಟೆವರೆಗೂ ಎಚ್ಚರಿಕೆದಲ್ಲೇ ಇರ್ತಿದ್ದೆ. ನಿದ್ದೆ ಬರ್ತಿದ್ದಿಲ್ಲ, ಬರೀ ಕೆಟ್ಟ ಕನ್ಸು. ಅದಾದ್ಮೇಲೆ ಯಾರೋ ಮುಖಾಂತರ ಅವ್ರು ನನಗೆ ಗೊತ್ತಾದ್ರು. ಅವ್ರಿಗೆ ಈ ತರ ನನ್ನ ಸಮಸ್ಯೆನ ತಿಳಿಸ್ದೆ. ಆಮೇಲೆ ಈ ತರ ಮಾಡ್ತಿದೀನಿ ಅಂತ ತಿಳಿಸ್ದೆ. ಈ ರುದ್ರಾಕ್ಷಿ ಮಾಲೆ ಕಳ್ಸಿದ್ರು. ನಿದ್ದೆ ಬರೋ ಸ್ಟಾರ್ಟ್ ಆಯ್ತು ನನಗೆ. ಅಂದ್ರೆ ಕೆಟ್ಟ ಕನ್ಸು ಬರೋದನ್ನ ನಿಂತೋಯ್ತು. ಒಳ್ಳೇದಾಯ್ತು ನನಗೆ. ಆಮೇಲೆ ರೀಸೆಂಟ್ ಆಗಿ ನಿಮ್ಮೆಲ್ಲರಿಗೂ ತಿಳಿಸಿದೀನಿ ಏನಂತಂದ್ರೆ, ನನಗೆ ಒಂದು ಲೊಕೇಶನ್ಗೆ ಹೋಗಾದ್ಮೇಲೆ ಈ ತರ ಕೆಟ್ಟದ್ ನಡೆದ್ಬಿಡ್ತು ನನ್ನ ಲೈಫಲ್ಲಿ. ಕಾರ್ ಆಕ್ಸಿಡೆಂಟ್ ಆಯ್ತು. 1 ತಿಂಗಳಾಯ್ತು ನನ್ನ ಮನೆಯಿಂದ ಆಚೆನೆ ಬಂದ್ಬಿಟ್ಟು. ಅಷ್ಟು ದೊಡ್ಡ ಪ್ರಾಬ್ಲಮ್, ಸೂಸೈಡ್ ಗಂಟ ಹೋಗ್ಬೇಕಾಗಿತ್ತು. ಮನೆ ಫ್ಯಾಮಿಲಿ ಮಕ್ಳನ್ನ ನೆನ್ಸ್ಕೊಂಡು ಸೈಲೆಂಟ್ ಆಗ್ಬಿಟ್ಟೆ. ಅಷ್ಟೊಂದು ದೊಡ್ಡ ಪ್ರಾಬ್ಲಮ್ನ ಫೇಸ್ ಮಾಡಿದೆ ನಾನು. ಅಂತ ಸಮಯದಲ್ಲೂ ಅವ್ರಿಗೇನೆ ಕಾಲ್ ಮಾಡಿದೆ ನಾನು. ಕಾಲ್ ಮಾಡಿ ಅವ್ರಿಗೆ ತಿಳಿಸ್ದೆ ನಾನು. ಈ ತರ ಪ್ರಾಬ್ಲಮ್ ಇದೆ ಅಂತಂದ್ರೆ ಅವರು ನನಗೆ ಒಂದು ಒಳ್ಳೆ ಕೆಲಸ ಮಾಡ್ಕೊಟ್ರು. ಏನಂತಂದ್ರೆ ಅಷ್ಟ ದಿಗ್ಬಂಧನ ಕಲಶ ಅಂತ ಅಂದ್ಬಿಟ್ಟು, ಮನೆಯಲ್ಲಿ ದೇವ್ರ ಹತ್ರ ಕಲಶ ಇರ್ತೀರಿ ನೋಡ್ದ, ಅದು ಬಂದ್ಬಿಟ್ಟು ಇದು ಪವರ್ಫುಲ್ ಕಲಶ, ಅಷ್ಟ ದಿಗ್ಬಂಧನ ಕಲಶ ಅಂತ ಅಂದ್ಬಿಟ್ಟು ಅದನ್ನ ಮಾಡಿ ನನ್ ಜಾಗಕ್ಕೆ ಕಲ್ಸಿದ್ರು ಅವರು. ಅದನ್ನ ಮನೆಗೆ ತಗೊಂಡ್ಬಂದು ಯಾವಾಗಾದ್ರೆ ಪೂಜೆ ಮಾಡೋದ್ ಸ್ಟಾರ್ಟ್ ಮಾಡದ್ನ ನಾನು ಮನೆಯಲ್ಲಿ ದೇವ್ರ ಹತ್ರ ಅಕ್ಕಿ ಕೊಡ್ತಾರೆ ಬ್ರೋ. ಅವ್ರು ಎಲ್ಲೇ ಇರ್ಲಿ ಅವ್ರ ಕೊರಿಯರ್ ಮುಖಾಂತರ ಅವರು ಏನ್ ಇದೆಯೋ ಪ್ರಾಬ್ಲಮ್ನ ನಾವು ತಿಳಿಸಿದ್ರೆ ಸಾಕು, ಪರಿಹಾರ ಕೊಡ್ತಾರೆ. ಫೋನಲ್ಲಿ ಪರಿಹಾರ ಕೊಡ್ತಾರೆ ಅಂತ ಅಂದಿದ ತಕ್ಷಣ ಕೆಲವು ಜನ ಏನ್ ಮಾಡ್ಬಿಟ್ರು, ಫೋನ್ ಮಾಡ್ಬಿಟ್ಟು ಫ್ರೀಯಾಗಿ ಕೇಳೋದು ಸ್ಟಾರ್ಟ್ ಮಾಡ್ಬಿಟ್ರು. ಸೊ ಅದರಿಂದ ಇವಾಗ ಫೋನ್ ಮಾಡಿದ್ರೆ ಅವರು ಬ್ಯುಸಿ ಇರೋ ಕಾರಣದಿಂದ ಅವರಾದ್ರೆ ಫೋನ್ ಎತ್ತಾರೆ. ನಿಮ್ ಕೆಲ್ಸಕ್ಕೆ ತಕ್ಕನಂಗೆ ಅದೇನ್ ಚಾರ್ಜಸ್ ಇದೆಯೋ ಅದನ್ನಾದ್ರೆ ತಗೊಂತಾರೆ. ಈ ಅಷ್ಟ ದಿಗ್ಬಂಧನ ಕಲಶ ಅನ್ನೋದು ಯಾವಾಗ ನಮ್ಮ ಮನೆಗೆ ಬಂತು, ನೆಮ್ಮದಿ ಐತೆ ಬ್ರೋ ಮನೆಯಲ್ಲಿ. ಯಾವ್ದೇ ರೀತಿ ಕೆಟ್ಟದಿಲ್ಲ. ಇದು ಹೆಂಗ್ ಕೆಲಸ ಮಾಡುತ್ತೆ ಅಂತಂದ್ರೆ, ನಮಗೆ ಆಗ್ದಿಲ್ದಿರೋರು ಯಾರಾದ್ರೂ ತುಂಬಾ ಪವರ್ಫುಲ್ ಮಾಟ ಮಂತ್ರ ಮಾಡ್ಸಿದ್ರು ಇದ್ರ ಮುಂದೆ ಏನಂದ್ರು ಏನು ಇಲ್ಲ, ನಮ್ಗೆ ಏನು ಎಫೆಕ್ಟ್ ಆಗೋದೇ ಇಲ್ಲ. ಮತ್ತೆ ಕಣ್ದೃಷ್ಟಿ ಇರುತ್ತೆ ನೋಡ್ದ, ಅಕ್ಕಪಕ್ಕ ಜನರು ಏನಪ್ಪಾ ಇವ್ನು ಹಿಂಗಿದಾನೆ, ಏನಪ್ಪಾ ಹಿಂಗ್ ಬೆಳೀತಿದಾನೆ ಅಂತ ಆತರ ಏನಾದ್ರು ಇದ್ರೂನು ಅದು ಯಾವ ತರ ಕಣ್ದೃಷ್ಟಿನೂ ನಮ್ಮ ಮೇಲೆ ಬೀಳಲ್ಲ. ಅಷ್ಟು ಪ್ರೊಟೆಕ್ಟ್ ಮಾಡುತ್ತೆ ನಮ್ಮ ಮನೇನ. ಆ ಮನೇಲಿ ಇರೋರ್ನ ಎಲ್ಲಾರನು ಅಷ್ಟೊಂದು ಪ್ರೊಟೆಕ್ಟ್ ಮಾಡುತ್ತೆ. ಅಷ್ಟೊಂದು ಪವರ್ಫುಲ್ ಅಷ್ಟ ದಿಗ್ಬಂಧನ ಕಲಶ ಅನ್ನೋದು. ಸೊ ಇದನ್ನ ಯಾರಿಗ್ ಪ್ರಾಬ್ಲಮ್ ಇದ್ರು ಅವ್ರು ತರ್ಸ್ಕೊಬಹುದು. ಸೊ ಅಷ್ಟೇ ಅಲ್ಲ, ಬಂತು ಹಿಂದ್ಗಡೆ ಏನೋ ಯಾರೋ ನಡ್ಕೊ. ಸೊ ಇದು ಬೇಗ ಮುಗ್ಸೋಣ ಫ್ರೆಂಡ್ಸ್. ಸೌಂಡ್ ಬರೋ ಸ್ಟಾರ್ಟ್ ಆಯ್ತು. ಇವ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಡೀಟೇಲ್ಸ್ ಹೇಳ್ತೀನಿ. ಇದು ಯಾವ್ದೇ ರೀತಿ ಪ್ರಮೋಷನ್ ಅಲ್ಲ, ನನಗ್ ನಡೆದಿರೋ ಅಂತ ಒಳ್ಳೆ ವಿಷಯನ ನಿಮಗ್ ತಿಳಿಸ್ತಾ ಇದ್ದೀನಿ ಅಷ್ಟೇನೆ. ಸೌಂಡ್ ಏನೋ ಬರ್ತಿದೆ, ಕರಡಿ ತರ ಕೆಲಸ್ತಿದೆ ವಾಯ್ಸು. ಕರಡಿ ಬಂದ್ರೆ ಅಂತೂ ಮುಗಿತಣ ಕತೆ. ಆಮೇಲೆ ಮತ್ತೆ ಕರಡಿ ತರಾನೇ ಕೆಲ್ಸಿರೋದು ವಾಯ್ಸು. ಕೂಗ್ತೈತ್ ನೋಡು. ಹೋಗೋಣ ಸರಿ ಬ್ರೋ, ಆ ಕಡೆ ಸ್ವಲ್ಪ ಒಂದು ಕಣ್ಣಿಗೆ ತೊಲೆ, ನಾನು ಇವ್ರಿಗೆ ಡೀಟೇಲ್ಸ್ ಕೊಟ್ಬಿಡ್ತೀನಿ. ಸೊ ಇಷ್ಟೇ ಅಲ್ಲ ಫ್ರೆಂಡ್ಸ್, ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಇದ್ರೂ, ಅಂದ್ರೆ ಈ ಲವರ್ಸ್ ಅಲ್ಲಿ ಜಗಳ ಇರುತ್ತೆ, ಪ್ರೀತಿ ಪ್ರೇಮ ಜಗಳ ಏನಾದ್ರು ಇದ್ರು ಅದಕ್ಕೂ ಅವ್ರು ಪರಿಹಾರ ಕೊಡ್ತಾರೆ. ಮತ್ತೆ ಸೈಟ್ ವಿಷಯತ್ತು, ಮತ್ತೆ ಈ ಕೋರ್ಟ್ ವಿಷಯ ಏನಾದ್ರು ಇದ್ರು ಅಷ್ಟೇ ಅಲ್ಲ, ನಿಮ್ಗೇನಾದ್ರು ಕೆಟ್ಟದು ಬಂತು ಅಪ್ಪ ಅಣ್ಣ ಏನೋ ಬರ್ತಿದೆ, ನಾವಿನ್ನ ಹೋಗೇ ಇಲ್ಲ. ಸೊ ಫ್ರೆಂಡ್ಸ್, ನಾನಾದ್ರೆ ಕಂಪ್ಲೀಟ್ ಆಗಿ ಹೇಳಕ್ ಆಗ್ತಾ ಇಲ್ಲ. ಅಂದ್ರೆ ನಿಜವಾಗ್ಲೂ ಆ ಸ್ವಾಮೀಜಿ ಹತ್ರ ಸೀರಿಯಸ್ ಆಗಿ ಹೇಳ್ಬೇಕು ಅಂತಂದ್ರೆ, ಅವ್ರ ಹತ್ರ ಏನೋ ಪವರ್ ಇದೆ ಪ್ರಜ್ವಲ್. ಅವ್ರಿಗೆ ನಮ್ ಡೀಟೇಲ್ಸ್ ಹೇಳಿದ ತಕ್ಷಣ ಸಾಕು, ಅವ್ರು ನಮ್ಗೆ ಯಾವ ತರ ಬೇಕೋ ಆ ತರ ಪರಿಹಾರ ಮಾಡ್ಕೊಡ್ತಿದ್ದಾರೆ. ಸೊ ಕೇರಳದಲ್ಲಿ ಪ್ರಶಸ್ತಿ ತಗೊಂಡಿದ್ದಾರೆ ಈ ಫೀಲ್ಡ್ ಅಲ್ಲಿ. ಅವರು ಕೇರಳದಲ್ಲಿ ಪ್ರಶಸ್ತಿನೂ ತಗೊಂಡವ್ರೆ. ಅಷ್ಟೊಂದು ದೊಡ್ಡ ಪವರ್ಫುಲ್ ಸ್ವಾಮೀಜಿ. ಸೊ ನಂಬರ್ನ ಕೆಳಗಡೆ ಕೊಟ್ಟಿರ್ತೀನಿ ನೋಡಿ ಫ್ರೆಂಡ್ಸ್. ನಿಮ್ಗೆ ಯಾವ್ದೇ ತರ ಪ್ರಾಬ್ಲಮ್ ಇದ್ರು, ನಿಮ್ದು ಗಂಡ ಹೆಂಡತಿ ಜಗಳ ಇದ್ರು, ಮತ್ತೆ ಸಂತಾನ ಭಾಗ್ಯ, ಮಕ್ಳಾಗಿಲ್ಲ ಅಂತ ತುಂಬಾ ವರ್ಷದಿಂದ ಮಕ್ಳಾಗಿಲ್ಲ ಅಂತಂದ್ರು ಅವರು ಪರಿಹಾರ ಏನೋ ಕೇಳಿಸ್ತಿದೆ, ಕ್ಲಿಯರ್ ಆಗಿ ಕೇಳಿಸ್ತಲ್ಲ. ಸೊ ನಾನು ಈ ಗಾಬರಿಯಲ್ಲಿ ಕ್ಲೀನ್ ಆಗಿ ಹೇಳಕ್ ಆಗ್ತಾ ಇಲ್ಲ. ಸೊ ಫ್ರೆಂಡ್ಸ್, ಹೆಸರು ಬಂದ್ಬಿಟ್ಟು ಶ್ರೀ ಮಹಾಕಾಲಿ ಜ್ಯೋತಿಷ್ಯ ಕೇಂದ್ರ ಅಂತ ಅಂದ್ಬಿಟ್ಟು. ಸೊ ನಾನ್ ತರ್ಸ್ಕೊಂಡಿರೋ ಅಂತ ಅಷ್ಟದಿಗ್ಬಂಧನ ಕಲಶ ಏನಿದೆಯೋ ಎಲ್ಲರ ಮನೆಯಲ್ಲೂ ಇರಬೇಕು. ಅದಿದ್ರೆ ನಿಜವಾಗ್ಲೂ ಎಲ್ಲರ ಮನೆಗೂ ಒಳ್ಳೇದಾಗುತ್ತೆ, ನಾನು ನಂಬ್ತಾ ಇದ್ದೀನಿ. ನಿಮಗೂ ನಂಬಿಕೆ ಬಂದರೆ ಒಂದ್ಸರಿ ಕಾಲ್ ಮಾಡಿ ನಿಮ್ಮ ಪ್ರಾಬ್ಲಮ್ನ ಅವ್ರಿಗೆ ತಿಳಿಸಿ, ಅವರೇ ನಿಮ್ಗೆ ಇದು ಮಾಡಿಕೊಡ್ತಾರೆ. ಪರಿಹಾರ ಅಂತೂ ಎಷ್ಟೋ ಲಕ್ಷ ಜನಕ್ಕೆ ಅವ್ರ ಕಡೆಯಿಂದ ಪರಿಹಾರ ಆಗಿದೆ. ತುಂಬ ಒಳ್ಳೆ ಹ್ಯಾಂಡು, ಎಲ್ಲರಿಗೂ ಒಳ್ಳೇದು ನಡೆಯುತ್ತೆ. ಸೊ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ, ಫೋನ್ ಮುಖಾಂತರನೂ ಅವರು ಪರಿಹಾರ ಮಾಡಿಕೊಡ್ತಾರೆ. ಇಲ್ಲ ನಾವು ಡೈರೆಕ್ಟಾಗಿ ಹೋಗಿ ಮೀಟ್ ಮಾಡ್ತೀರಿ ಅಂತಂದರೆ ಡೈರೆಕ್ಟಾಗೂ ಕರ್ಕೊಂತಾರೆ. ನಿಜವಾಗ್ಲೂ ಎಲ್ಲರ ಮನೆಗೂ ಒಳ್ಳೇದಾಗುತ್ತೆ, ನಾನು ನಂಬ್ತಾ ಇದ್ದೀನಿ. ನಿಮಗೂ ನಂಬಿಕೆ ಬಂದರೆ ಕೆಳಗಡೆ ಕಾಣಿಸ್ತಿರೋಂಥ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆನ ಅವ್ರಿಗೆ ತಿಳಿಸಿ, ಇಮಿಡಿಯೇಟಾಗಿ ಅವ್ರು ಪರಿಹಾರ ಮಾಡಿಕೊಡ್ತಾರೆ. ಅದಕ್ಕೆ ತಕ್ಕನಂಗೆ ಫೀಸ್ ಆದರೆ ತೊಗೊತಾರೆ. ಸೊ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಜೈ ಶ್ರೀರಾಮ್. ಬಾ
ಸೌಂಡ್ ಭಯಂಕರ ಸೌಂಡ್ ಎಲ್ಲ ಬರ್ತಿತ್ತಲ್ಲ. ನೋಡು ಕೇಳಿಸ್ತಿದೆ. ಬ್ರೋ ಅದೇನ್ ಪ್ರಾಣಿನೇನಾ ಅಥವಾ ಬೇರೆ ಏನಾದ್ರು ಇದೆಯಾ ಬ್ರೋ ಇಲ್ಲಿ? ಪ್ರಾಣಿ ಇದೆ ಬ್ರೋ. ಬ್ರೋ ಏನ್ ಗೊತ್ತಾ, ಇವಾಗ ಪ್ರಾಣಿ ಆದ್ರೆ ಅಟ್ಯಾಕ್ ಮಾಡುತ್ತೆ, ಮುಗೀತ್ ನಮ್ ಕತೆ. ಅವ್ರಾದ್ರೆ ಈ ನೆಗೆಟಿವ್ ಇಂದ ಹೊಡಿಯೋ ಸ್ಟಾರ್ಟ್ ಮಾಡ್ತಾರೆ ನಮ್ಮನ್ನ. ಅರ್ಥ ಆಗ್ತಿದ್ಯಾ? ನೆಗೆಟಿವ್ ಎನರ್ಜಿ ಎಲ್ಲ ಅವ್ರ ಕಂಟ್ರೋಲ್. ಏನೋ ಓದಂಗಾಯ್ತು ಬ್ರೋ. ಎಲ್ಲಿ ಬ್ರೋ? ಅಲ್ಲೇ ಹೌದಾ? ಅಲ್ಲ ಬ್ರೋ, ನಾನ್ ಇವಾಗ ನನಗೆ ಅನ್ಸ್ತಾ ಇರೋದು ಪ್ರಾಣಿಯಾಗಿರೋ ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಿರೋದು. ಹೌದು ಈ ತರ ಕಾಡ್ತಾ ಇದೆ ಅಂದ್ರೆ ಅದೇನೋ ಬೇರೆ ನೆಗೆಟಿವ್ ಎನರ್ಜಿನೇ ಇರುತ್ತೆ. ಫುಲ್ಲು ಹಿಲ್ ಸ್ಟೇಷನ್ ಬ್ರೋ ಇದು. ನೋಡು ಆ ಕಡೆ ಎಷ್ಟು ಎಲ್ಲ ಇದೆ. ಯಪ್ಪ ಲೊಕೇಶನ್ ಅಣ್ಣ ಹೆಂಗಿದೆ? ತುಂಬಾ ಭಯಂಕರ ಇದೆ ಅಲ್ಲ. ಸೊ ಫ್ರೆಂಡ್ಸ್ ನೋಡಿ, ಸೌಂಡು ಕೇಳಿಸ್ತು, ಕ್ಲಿಯರ್ ಆಗಿ ಕೇಳಿಸ್ತಿದೆ. ಎಂಟ್ರೆನ್ಸ್ ಯಾವ್ದು ಅಂತ ಗೊತ್ತಾಗ್ತಾ ಇಲ್ಲ. ಇನ್ನೂ ಮೇಲೆ ಹೋಗ್ಬೇಕು ಪ್ರಜ್ವಲ್. ಅಣ್ಣ ಆರೋ ಮಾರ್ಕ್ ಹಾಕೈತೆ ಅಣ್ಣ ಅಲ್ಲೇ. ರೈಟ್ಗೆ ಹೋಗ್ಬೇಕು. ಆರೋ ಮಾರ್ಕ್ ಹಾಕೈತೆ. ಇಲ್ಲ ಅದೇ ಗುರುತು ತೋರಿಸ್ತೈತೆ ಏನಂತ. ನೋಡು ಎಷ್ಟು ಡೌನ್ ಹತ್ತಿದೀರಿ ನೋಡಿ ಫ್ರೆಂಡ್ಸ್. ಮೇಲ್ಗಡೆ ಹತ್ತಾನೆ ಇದೀರಿ. ಇದು ಇನ್ನೂ ಮೇಲಕ್ಕೆ ಹೋಗ್ತೈತೆ. ನಂಗೆ ಯಾಕೋ ನಂದಿ ಹಿಲ್ಸ್ ಪಾದಯಾತ್ರೆ ಹೋದಂಗೆ ಅನಿಸ್ತಿದೆ. ಅಣ್ಣ ಇದು ಒಳಗೆ ಏನಿದೆ? ಬಿಲ್ಡಿಂಗ್ಗಳಿದು ಅಣ್ಣ. ರೈಟ್ ಹಾಕೈತೆ ಮೇಬಿ. ರೈಟ್ ಸೈಡ್ ಹೋದ್ರೆ ಒಳ್ಳೇದು ಅನಿಸ್ತಿದೆ ನನಗೆ. ಬ್ರೋ ಇವಾಗ ಇವ್ರು ತೋರ್ಸೋ ದಾರಿಯಲ್ಲಿ ಹೋಗಿ ನಾವು ತಗ್ಲಾಕೊಳ್ಳೋ ಬದಲು ಇದರಿಂದ ಹೋದ್ರೇನೆ ಬೆಸ್ಟ್ ಇರುತ್ತಲ್ಲ ಬ್ರೋ. ಹಂಗೆ ಹೋಗ್ಬೇಕು, ತೋರ್ಸೋ ಕಡೆನೆ ಹೋಗ್ಬೇಕು, ಅವಾಗ್ಲೇನೆ ಮಜಾ ನಮ್ಗೆ. ತಗ್ಲಾಕೋಬಿಟ್ರೆ ನೋಡೋಣ ಬನ್ನಿ ಬ್ರೋ. ಅವ್ರು ನಮ್ಮ ಕೈಗೆ ತಗ್ಲಾಕೊಂತಾರ, ನಾವು ಅವ್ರ ಕೈಗೆ ತಗ್ಲಾಕೊಂತೀರಾ ನೋಡೋಣ. ಇನ್ನು ಹೋಗ್ತಾನೆ ಇದೆ ಅಣ್ಣ ಅದಲ್ಲೇ. ಅಪ್ಪು ಬೇರೆ ಹತ್ತೈತೆ. ಅಲ್ಲೇನೋ ಅಲ್ಲೇನೋ ಲೈಟಿಂಗ್ ತರ ಕಾಣಿಸ್ತಿ ಇವಾಗ. ಅಲ್ಲಿ ಏನೋ ಲೈಟಿಂಗ್ ತರ ಕಾಣಿಸ್ತಿದ್ಯಲ್ಲ. ಯಾರದು? ಅಲ್ಲೇ ಬೆಂಕಿ ತರ ಕಾಣಿಸ್ತು. ಬೆಂಕಿ ಕಾಣಿಸ್ತಾ? ಲೈಟಿಂಗ್ ತರ ಕಾಣಿಸ್ತು. ನಾನು ಇಲ್ಲೇ ನೋಡ್ತಾ ಇದ್ದೀನಲ್ಲ. ಸೊ ಫ್ರೆಂಡ್ಸ್ ಇವಾಗ ಅಲ್ಲಿ ಏನೋ ಲೈಟಿಂಗ್ ತರ ಕಾಣಿಸ್ತೈತೆ ನಮ್ಗೆ, ಏನೋ ಬೆಂಕಿ ಹೋದಂಗೆ. ಆಗ್ತಾ ಇಲ್ಲ, ಸುಸ್ತಾಗೋಯ್ತು. ಹಿಂದೇನು ಸೌಂಡ್ ಬರ್ತಾ ಇದ್ರು. ಹಿಂದೇನು ನೋಡ್ಕೋಬೇಕಣ್ಣ. ನನ್ನ ಪ್ಯಾಂಟಿಗೆ ಬೇರೆ ಬೆಲ್ಟ್ ಹಾಕಿಲ್ಲ ಬ್ರೋ, ಉದ್ರೋಗ್ತಿದೆ. ಅಣ್ಣ ಇಲ್ಲಿ ಬಂದು ಕಾಮಿಡಿ ಮಾಡ್ತಿದ್ದೆ ನಿಜವಾಗ್ಲೂ ಪ್ರಜ್ವಲ್. ಒಂದ್ ಕೈಯಲ್ಲಿ ಎಲ್ಕೊಂತ ಓಡಾಡ್ಬೇಕು. ಬ್ರೋ ಇಲ್ಲಿ ನೋಡಿದ್ರಾ? ಯಾರು ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ದೀರಾ? ನಾಯಿದ ಅದು ಬ್ರೋ. ನೀವು ಯಾರಾದ್ರೂ ಇದ್ರೆ ನಮ್ಮ ಮುಂದೆ ಬರ್ಬೋದು. ನಾವು ನಿಮ್ಮನ್ನ ನೋಡಕ್ಕೋಸ್ಕರನೇ ಬಂದಿರೋದು. ಯಾರಾದ್ರೂ ಇದ್ರೆ ನಮ್ಮ ಮುಂದೆ ಬರ್ತೀರಾ? ನೋಡಿ ಮರ ಅಲ್ಲಾಡ್ತು ಬ್ರೋ. ಇಲ್ಲಿ ಬ್ರೋ, ಮರ ಅಲ್ಲಾಡ್ತು ಬ್ರೋ. ಅಣ್ಣ ಅಲ್ಲಾಡ್ತಾ ಇದ್ದೀವಿ ಇವಾಗ. ಯಾರು? ಅಣ್ಣ ಇದೇನಣ್ಣ ಇದು? ಯಾರದು? ಏನೇ ಕಲ್ತಿದ್ದೀರಾ? ಅಣ್ಣ ಅಣ್ಣ ಕೇಳ್ಬಿಟ್ಟು ಹೋಗೋದ ಮುಂದೆ. ಕಾಣಿಸ್ತಾ ಇಲ್ಲ, ನಮ್ಮ ಮುಂದೆ ಬರ್ತೀರಾ? ಏನೇ ಕಲ್ತಿದ್ದೀರಾ? ಏನಾದ್ರೂ ಪ್ರಾಬ್ಲಮ್ ಇದೆಯಾ? ಏನೇ ಕಲ್ತಿದ್ದೀರಾ? ಅಲ್ಲಿಂದಾನೆ, ಆ ಮರದ ಹತ್ರ ಇಂದಾನೆ ಸೌಂಡ್ ಬಂದಿರೋದು. ನೋಡೋಣ ಬನ್ನಿ. ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ? ಏನು ಕಲ್ತಿದ್ದೀರಾ? ಏನಾದರೂ ತೊಂದರೆ ಇದೆಯಾ ನಿಮ್ಗೆ? ನಾವು ನಿಮಗೆ ಸಹಾಯ ಮಾಡಕ್ಕೆ ಬಂದಿರೋದು. ಎಲ್ಲಿ ಬ್ರೋ? ಇಲ್ಲ ಅಣ್ಣ, ಈ ಮರನೇ ಹೇಳ್ತಾನೆ. ಯಾರು ಕಾಣಿಸ್ತಿಲ್ಲ. ಗಾಳಿನೇ ಇಲ್ಲ, ಒಂದ್ ಚೂರು ಗಾಳಿ ಇಲ್ಲ ನೋಡಿ. ಒಂದು ಎಲೆ ಕೂಡ ಅಲ್ಲಾಡ್ತಾ ಇಲ್ಲ ಬ್ರೋ. ಅದು ಹೆಂಗ್ ಅಷ್ಟೇ ಅಲ್ಲಾಡ್ತು? ಇಲ್ಲೇ ಈ ಮರದ ಹತ್ರನೇ ಸೌಂಡ್ ಬಂದಿರೋದು. ಸೊ ಇಲ್ಲೇ ನಮಗ್ ಕೇಳ್ಸಿರೋದು.
ನೀವು ಇಲ್ಲೇ ಎಲ್ಲೋ ಇದ್ದೀರಾ ಅಂತ ನಮ್ಗೆ ಅರ್ಥ ಆಗ್ತಿದೆ. ದಯವಿಟ್ಟು ನಮ್ಮ ಎದುರುಗಡೆ ಬರ್ತೀರಾ? ನೀವು ನಮ್ಮ ಎದುರುಗಡೆ ಬಂದ್ರೇನೆ ನಿಮ್ಮ ಸಮಸ್ಯೆ ಏನು ಅಂತ ನಮಗೆ ಗೊತ್ತಾಗೋದು. ನೀವು ಯಾವುದಕ್ಕೂ ಹೆದರ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ನಾವು ಯಾವುದೇ ರೀತಿ ಕೆಟ್ಟವರಲ್ಲ. ನಿಮ್ಗೆ ಯಾವುದೇ ರೀತಿ ತೊಂದರೆ ಮಾಡಲ್ಲ ನಾವು. ದಯವಿಟ್ಟು ನಮ್ಮ ಮುಂದೆ ಬನ್ನಿ. ಬಾ ಹಿಂದೆ ನೋಡು, ಹಿಂದೆ ಏನಿಲ್ಲ ತಾನೆ. ಬಟ್ ಇದು ಹತ್ತೋದೇ ಒಂದು ಟಾಸ್ಕ್ ಆಗೋಯ್ತು ಬ್ರೋ ನಮಗೆ. ಏನು ಡೆಡ್ ಹ್ಯಾಂಡೇ ಬಂದ್ಬಿಟ್ಟಿದ್ರೆ. ಎಂಟ್ರೆನ್ಸ್ ಕಾಣಿಸ್ತಲ್ಲ ನಮಗೆ. ಇದೇ ಎಂಟ್ರೆನ್ಸ್ ಮೇ ಬಿ. ಬ್ರೋ ಅದೇ ಅನ್ಸುತ್ತೆ ಬ್ರೋ. ಅವ್ರು ಸುಮ್ಮನೆ ನಮಗೆ ತಗ್ಲಾಕ್ಸ್ತವ್ರು ಬ್ರೋ. ಇಲ್ಲ, ಈ ರೂಟ್ ಹೆಂಗ್ ಹೋಗುತ್ತೋ ಅಲ್ಲಿ ಗಂಟ ಹೋಗೋಣ ಬನ್ನಿ. ಅಲ್ಲ ಬ್ರೋ, ಸುಮ್ಮನೆ ನಾವು ಅಲ್ಲಿ ಹೋಗ್ಬಿಟ್ಟು ತಗ್ಲಾಕ್ಕೊಡೋಗ್ಬಿಟ್ಟು ಅಲ್ಲೇ ಇಂದ ಹೋಗೋಣ ಬ್ರೋ. ಮತ್ತೆ ಡೌನ್ಗೆ ಹೋಗ್ಬೇಕು. ಅಲ್ಲ, ಒಂದ್ ಡೌನ್ ತಾನೆ ಇಲ್ದು ಬಿಡೋಣ. ಒಂದ್ಸರಿ ಈ ಕಡೆ ಏನಿದೆ ಅಂತ ನೋಡ್ಕೊಂಡ್ ಬಂದ್ಬಿಡೋಣ. ಇದು ನೋಡು ಬ್ರೋ ಹೆಂಗಿದೆ ಕಾಡು. ಯಪ್ಪ, ಅಲ್ಲೆಲ್ಲೋ ಕಾಣಿಸ್ತಿದೆ. ಬಾ. ಸೊ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಫುಲ್ಲು ಕಾಡು, ಹಿಲ್ ಸ್ಟೇಷನು. ನಮಗೆ ಭಯ ಆಗ್ತಿರೋದು ಅನಿಮಲ್ಸ್ ಮುಂದೆನೆ. ಅದು ಬಿಟ್ರೆ ಯಾವುದೇ ರೀತಿ ಭಯ ಇಲ್ಲ. ಸೊ ಇಲ್ಲಿ ನಡೀತಿರೋಂಥ ಅನ್ಯಾಯನ ನಾವು ಇವತ್ತು ಕಂಡುಹಿಡಿಬೇಕು. ಎಷ್ಟೊಂದು ಜನ ಮಕ್ಕಳಾದರೆ ಕಾಣಿಸ್ದಿರಂಗಾದ್ರೆ ಹೋಗಿದ್ದಾರೆ ಈ ಲೊಕೇಶನಲ್ಲಿ. ಇವತ್ತಿಗೂ ಆ ಥರ ಕಾಣಿಸ್ದಿರಂಗೆ ಹೋಗಿರೋರು ಕಂಡುಹಿಡಿಯೋಕ್ಕಾಗಲಿಲ್ಲ. ಅವ್ರು ಏನಾದರೂ ಇದ್ದಾರಾ ಇಲ್ವಾ, ಅವ್ರನ್ನ ತೊಗೊಂಡೋಗಿ ಏನು ಮಾಡಿದ್ದಾರೆ, ಇದು ಯಾವುದೂ ಯಾರಿಗೂ ಗೊತ್ತಿಲ್ಲ. ಏನಾಯಿತು? ಜಾರ್ತಿ ಮರಗಳು ನೋಡಿದ್ರೇನೆ ಇದಾಗ್ತಾ ಇದೆ ಬ್ರೋ ಫುಲ್ಲು. ಹೌದು. ನೀವು ಬೇರೆ ಅಣ್ಣ ಮಾಟ ಮಂತ್ರದಲ್ಲ ಎಂತ ಇದ್ದೀರಾ, ನಂಗೆ ಅದೊಂದು ಸ್ವಲ್ಪ ಭಯ. ಅದೇ ತುಂಬ ನಡೆದಿರೋದಂತ ಈ ಲೊಕೇಶನಲ್ಲಿ. ಯಾಕಂದ್ರೆ ಅಣ್ಣ 6-5 = 2 ಅಲ್ಲಿ ಆ ಲೊಕೇಶನ್ಗೆ ಹೋದಾಗ ನಿನ್ಗಾಗಿತ್ತು. 6-5 = 2 ಅಂತ ಒಂದು ಇದು ಮಾಡಿದ್ರಿ ಬ್ರೋ, ಒಂದು ಹಿಲ್ ಸ್ಟೇಷನ್ ಮೇಲೆ ಇದೇ ಥರ. ಅಲ್ಲೂ ಬ್ಲ್ಯಾಕ್ ಮ್ಯಾಜಿಕ್ ಪರ್ಸನ್ಸೆ ಇವ್ನ ಎತ್ತಾಕೊಂಡು ಹೋಗ್ಬಿಟ್ಟಿದ್ರು. ಎತ್ತಾಕೊಂಡೋಗಿ ಅವ್ನ ಮಲಗಿಸ್ಕೊಂಡು ಏನೋ ರಿಚುವಲ್ ಮಾಡ್ತಾ ಇದ್ರು. ನಿಮಗೆ ಜ್ಞಾನ ಇರ್ಲಿಲ್ವಾ ಬ್ರೋ? ಬ್ರೋ ಏನು ಜ್ಞಾನನೇ ಇಲ್ಲ ಬ್ರೋ. ನನ್ಗೆ ಅವ್ರು ಏನು ಮಾಡಿದ್ದಾರೆ ಅಂತಾನೆ ಗೊತ್ತಿಲ್ಲ ನನಗೆ. ಮಲ್ಲೇಶ್ ಅಣ್ಣ ಬಂದು ಎಬ್ರಿಸ್ದಾಗಲೇ ನನಗೆ ಗೊತ್ತಾಗಿದ್ದು. ನಾವು ನೈಟ್ ವಿಷನ್ ಎಲ್ಲಿ ರೈಟ್ ಎಲ್ಲೋ ಏನೋ ಹೋಗ್ತಾ ಇದೆ ದಾರಿ. ಈ ರೂಟ್ ಎಲ್ಲಿ ಹೋಗುತ್ತಾ ಬರಾಕ್ತಿಲ್ವಲ್ಲ ಬ್ರೋ. ಬ್ರೋ ಇದೇ ಬ್ರೋ ಎಂಟ್ರೆನ್ಸ್ ಪಕ್ಕ ಬ್ರೋ. ಇದೆ ಎಂಟ್ರೆನ್ಸ್ ಇದೆ ಇದ್ದಂಗೆ ಅಣ್ಣ. ಎಂಟ್ರೆನ್ಸಿಗೆ ಕತ್ಲಾಗಿದೆ ಅಂದರೆ ಒಳಗೆ ನನಗೆ ಯಾಕೋ ಇದೆ ಬ್ರೋ. ಹೋಗ್ತಾ ಇದೀವಿ ಅನಿಸ್ತಾ ಇದೆ ಇಲ್ಲ ಬ್ರೋ. ಇಲ್ಲ ಇಲ್ಲ ಲಾಸ್ಟ್ ಟೈಮ್ ನಾನು ಬಂದಿದ್ನಲ್ಲ ಬ್ರೋ, ನಾವು ಟ್ರ್ಯಾಪಲ್ಲಿ ಹೋಗ್ತಾ ಇದೀವಿ ಅನಿಸ್ತಾ ಇದೆ ಬ್ರೋ. ಇದೆ ಬ್ರೋ. ಲಾಸ್ಟ್ ಟೈಮ್ ನಾನು 1.5 ವರ್ಷ ಮುಂಚೆ ಈ ಲೊಕೇಶನ್ಗೆ ಬಂದಿದ್ದೆ ಫ್ರೆಂಡ್ಸ್ ನಾನು. ಬ್ರೋ ಯಾರ್ದೋ ಕೈ ಇದೆ ಬ್ರೋ ಅಲ್ಲಿ. ಎಲ್ಲಿ? ಅಲ್ಲಿ ನೋಡಿ ಬ್ರೋ ಕೈ. ಎಲ್ಲಿ ಬ್ರೋ? ಅಲ್ಲಿ ನೋಡಿ ಬ್ರೋ ಕೈ ಹೆಂಗ್ ಹಾಕೋರೆ. ಬ್ಲಡ್ ಮಾರ್ಕ್. ಅದು ಬ್ಲಡ್ದೇ. ಅದು ಬ್ರೋ ಬ್ಲಡ್ ಅಲ್ಲಿ ಹಾಕಿರೋದು ಕೈ ಮಾರ್ಕು. ಐ ಲವ್ ಯು ಅಂತ ಬೇರೆ ಬರ್ದವ್ರೆ ಬ್ರೋ. ಅದು ಬಿಡಿ ಬ್ರೋ, ಇಲ್ಲಿ ನೋಡಿ ಬ್ರೋ ಕೈ ಬ್ಲಡ್ ಫುಲ್ಲು ಹಸ್ತ ಬ್ರೋ. ನಾವು ಬಂದಿದ್ದಕ್ಕೆ ಲವ್ ಯು ಅಂತ ಇದೆಯಾ? ಇಲ್ಲ ಕನ್ಫರ್ಮ್ ಬ್ಲಡ್ ಮಾರ್ಕೆ ಅದು. ಐ ಲವ್ ಯು ಅಂತ ಹಾಕೈತೆ. ಯಾರು ಬ್ರೋ? ಇಲ್ಲಿ ನೋಡಿದ್ರಾ? ಉಯ್ ಅಣ್ಣ, ಸಡನ್ ಆಗಿ ಜರಕೆ ಆಗೋಯ್ತಣ್ಣ ಅದು ನೋಡ್ಬಿಟ್ಟು. ನಾಯಿ ಮರಿ. ಎಲ್ಲಿ ಬ್ರೋ? ಇಲ್ಲಿ ಅದ್ ನೋಡಿ ಹೆಂಗೈತೆ. ಅದ್ ಕಣ್ಣೆಲ್ಲ ನೋಡೋದ್ ಸೇಮ್ ಹಂಗೆ ಆಗ್ಬಿಡ್ತು. ಏನಮ್ಮ ಮಾಡ್ತಿದ್ಯಾ ಇಲ್ಲಿ? ಯಾರು ನೀನು? ಯಾರು? ಅದೇ ವಾಯ್ಸ್. ಯಾರು? ಅಳ್ತೈತೆ. ಯಾಕೆ ಅಳ್ತಾ ಇರೋದು? ಇದೇನು ಸೈಲೆಂಟ್ ಆಗಿ ಕೂತಿದ್ಯಲ್ಲ? ನಾವು ನಿಮ್ಮ ಹತ್ರ ಮಾತಾಡೋಕ್ಕೋಸ್ಕರನೇ ಬಂದಿರೋದು. ನೀವು ಅಲೋ ಅವಶ್ಯಕತೆ ಇಲ್ಲ. ಬ್ರೋ ಈ ಸ್ಕೂಲಲ್ಲಿ ಎಲ್ಲ ಕೆಟ್ಟದಾಗೆ ಬರ್ದಿದ್ದಾರೆ ಬ್ರೋ. ಬ್ರೋ ನಾಯಿ ಮೈಯಲ್ಲಿ ಏನಾದ್ರು ಇದೆಯಾ ಬ್ರೋ? ಅದು ನೋಡಿ ಬ್ರೋ ಹೆಂಗ್ ಗುರಾಯಿಸ್ತಾ ಇದೆ. ಅದಕ್ಕೇನೋ ಆಗಿದೆ ಬ್ರೋ. ಬ್ರೋ ಅದು ಗುರಾಯಿಸ್ತಾ ಇದೆ ಬ್ರೋ. ಬಿಟ್ಬಿಡೋಣ ಅದ್ರ ಪಾಟಿಗೆ ಅದನ್ನ ಇರೋದು ಬಿಟ್ಬಿಡೋಣ. ಇಲ್ಲಿ ನೋಡಿ, ನೀವು ಯಾರೋ ಇದ್ದೀರಾ, ಕ್ಲಿಯರ್ ಆಗಿ ನೀವು ಅಲೋ ಸೌಂಡು ನಮಗೆ ಕೇಳಿಸ್ತಿದೆ. ಏನಕ್ಕೆ ಕಲ್ತಿದ್ದೀರಾ? ನಾವು ಬಂದಿರೋದು ನಿಮ್ಗೆ ಇಷ್ಟ ಆಗ್ತಿಲ್ವಾ? ಇಲ್ಲಾಂದ್ರೆ ನಿಮ್ಗೇನಾದ್ರು ತೊಂದರೆ ನಡೀತಿದ್ಯಾ ನಾವು ಬಂದಿರೋದು? ಯಾರಾದರೂ ಇದ್ರೆ ದಯವಿಟ್ಟು ಹೊರಗಡೆ ಬನ್ನಿ. ಏನಾದ್ರು
ಸೌಂಡ್ ಬರ್ತಾ ಇದೆ ಬ್ರೋ. ಈ ಕಡೆ ಏನೋ ಸೌಂಡ್ ಬಂತು. ಓಯ್ ಯಾರೋ ನೀವಿಲ್ಲೇ ಎಲ್ಲೋ ಹತ್ತಿರದಲ್ಲೇ ಇದ್ದೀರಾ? ಅಲ್ಲ, ಅಳ್ತಾ ಇರೋದು ಏನಕ್ಕೆ ನೀವು? ಅಳದ್ ಜಾಸ್ತಿ ಆಗ್ತಾ ಇದೆ, ಯಾಕೆ ಅಳ್ತಾ ಇರೋದು? ನಾವು ತೊಂದರೆ ಕೊಡಕ್ಕಂತೂ ಬಂದಿಲ್ಲ ನಿಮ್ಗೆ. ನಮ್ಮಿಂದ ನಿಮ್ಗೆ ಯಾವುದೇ ರೀತಿ ಕೆಟ್ಟದ್ ನಡೆಯಲ್ಲ, ಒಳ್ಳೇದೇ ನಡೆಯೋದು. ಹುಷಾರು ಬ್ರೋ, ಸ್ನೇಕ್ಸ್ ಇರುತ್ತೆ ನೋಡ್ಕೊಳ್ಳಿ. ಯಾವ್ದು ಬ್ರೋ ಇದು? ಹಿಂದೆ ಸೌಂಡ್ ಬಂದ್ರೆ ಗಲೀಜಾಗಿ ಬರ್ದಿಕ್ಕವ್ರೆ. ಹೊಯ್ ಬ್ರೋ, ಏನ? ಬನ್ನಿ ಬನ್ನಿ ಇಲ್ಲಿ. ಯಾರು? ಯಾರದು? ಯಾರು? ಯಾರದು? ಯಾರು? ಯಾರು? ನೋಡಿ ಇವಾಗ ಯಾರನ್ನ ಯಾರೋ ಅಲ್ತವ್ರೆ ಅಣ್ಣ. ಇವಾಗ ಯಾರನ್ನ ನೋಡಿದ್ರಿ ನಾವಿಲ್ಲಿ? ಬ್ರೋ ಇಲ್ಲೇ ನಿಂತಿತ್ತು ಬ್ರೋ, ನೋಡಿದ್ರ ನೀವು? ನೋಡಿದೆ ಅಣ್ಣ ಕ್ಲಿಯರ್ ಆಗಿ. ನಮ್ಗೆ ಏನು ಕಾಣಿಸ್ತಾ ಇಲ್ಲ ಅಣ್ಣ ಈ ಕಡೆನು. ನೀವ್ಯಾರೋ ನಮ್ಮನ್ನ ನೋಡ್ತಿದ್ದೀರಾ, ನಾವು ಬಂದಿರೋದು ನಿಮಗೆ ಗೊತ್ತಾಗಿದೆ ಅಂತ ನನಗೆ ಗೊತ್ತು. ಹೌದಾ? ಅಣ್ಣ ಅಣ್ಣ ಏನ್ ಮರ ಅಲ್ಲಾಡ್ತಾಣ ಇಲ್ಲಿ ಯಾವ್ದೋ ಸಡನ್ ಆಗಿ. ಇಲ್ಲಿಂದ ಅಲ್ಲಿಗೆ ಹೋಗ್ಬಿಡ್ತಾ ಹಿಂಗೆ. ನೀವು ಎಷ್ಟು ಜನ ಇದ್ದೀರಾ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ, ಆದ್ರೆ ಇಲ್ಲಿ ಬರ್ತಿರೋ ಅಂತ ಆಕ್ಟಿವಿಟೀಸ್ ನೋಡ್ತಾ ಇದ್ರೆ ನೀವು ತುಂಬಾ ಜನ ಇದ್ದೀರಾ ಅಂತ ಅನಿಸ್ತಿದೆ ನನಗೆ. ಚೆಕ್ ಮಾಡು. ನೋಡಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನಿಮ್ಗೆ ಒಳ್ಳೇದು ಮಾಡಕ್ಕೆ ನಾನು ಬಂದಿರೋದು. ಹೇಳ್ತಿದೆ ಏನಾಯ್ತು? ಡಸ್ಟ್ ಬಿಡೋದು. ನಮ್ಗೆ ಯಾವುದೇ ರೀತಿ ಕೆಟ್ಟದ್ದು ಮಾಡಬೇಡಿ. ನಿಮ್ಮ ಮೇಲೆ ನಂಬಿಕೆ ಇಕ್ಕೆ ನಾವು ಬರ್ತಾ ಇರೋದು, ನಿಮ್ಗೆ ಒಳ್ಳೇದು ಮಾಡೋಣ ಅಂತೇನೆ. ಬ್ರೋ ನನ್ಗೇನೋ ಸೈಕ್ ಆಗ್ತಾ ಇದೆ ಬ್ರೋ, ಫುಲ್ಲು. ಮತ್ತೆ ಈ ಗಿಡ ತಿರ್ಗಿಸ್ದಾಗೆಲ್ಲ ಕ್ಯಾಮ್ರಾ ಇಲ್ಲ ಅಲ್ಲಾಡ್ತೈತೆ ಈ ಗಿಡ. ಇರಲಿ, ಅಲ್ಲೇನೇ ಚೆಕ್ ಮಾಡು, ನಾನು ಆ ಕಡೆ ಚೆಕ್ ಮಾಡ್ತೀನಿ. ಏನೋ ಬಂತು ಬ್ರೋ. ಇಲ್ಲ ಇಲ್ಲ, ನನ್ನ ಹಿಂದ್ಗಡೆ ಯಾರೋ ಫಾಸ್ಟಾಗಿ ಮೂವ್ ಆದಂಗೆ ಅನಿಸ್ತು. ಏನಾಯ್ತು? ಏನಾಯ್ತು ಪ್ರಜ್ವಲ್? ಎಲ್ಲಿ ಏನಾಯ್ತು? ಸರಿ ಸೇಫ್ ಆಗಿರೋ. ಏನೇ ಕಲ್ತಾ ಇದ್ದೀರಾ ಬ್ರೋ? ಅಲ್ಲಿ ಏನೋ ಕಾಣಿಸ್ತಾ ಇದೆ ಬ್ರೋ. ಎಲ್ಲಿ ಬ್ರೋ? ಏನೋ ಅಲ್ಲೇ ಬ್ರೋ, ಏನೋ ಇರೋದು. ಏನೋ ಹೋಯ್ತು ಬ್ರೋ, ಅದು ನಂದ್ರಾಗ ಅಷ್ಟೊಂದು ಕ್ಲಾರಿಟಿ ಕಾಣಿಸ್ಲಿಲ್ಲ. ಇಲ್ಲಿ ನೋಡಿ ಬ್ರೋ, ಬ್ರೋ ಇಲ್ಲಿ ನೋಡಿ, ಬ್ರೋ ಇಲ್ಲಿ ನೋಡಿ ಬ್ರೋ, ಬ್ರೋ ಇಲ್ಲಿ ನೋಡಿ ಬ್ರೋ. ಏನ್ ಬ್ರೋ ಅದು? ಪಕ್ಕದಲ್ಲೇ ಐತಣ ಈ ಮರ ನೋಡು. ಮೇಲ್ಗಡೆ ಹೆಂಗಣ? ಹುಷಾರು 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 ಬ್ರೋ, ಹುಷಾರು ಬ್ರೋ. ಕಾಲ್ ಯಾರು ಯಾರು ಬ್ರೋ? ಏನ್ ಬ್ರೋ ಅದು? ಫುಲ್ ಸೈಕ್ ಆಗ್ತಾ ಇದೆ ಬ್ರೋ. ಹುಷಾರು ಹುಷಾರು ಪ್ರಜ್ವಲ್. ಫುಲ್ ಅಟ್ಯಾಕ್ಸ್ ಆಗ್ತಾ ಇದೆ ಬ್ರೋ. ಬ್ರೋ ಫುಲ್ ಅಟ್ಯಾಕ್ಸ್ ಆಗ್ತಾ ಇದೆ ಬ್ರೋ. ಬಾ 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 ಬ್ರೋ, ಹುಷಾರು ಬನ್ನಿ ಬ್ರೋ. ಸ್ಟಾರ್ಟಿಂಗ್ ಅಲ್ಲ ಇಷ್ಟೊಂದು ಸೈಕ್ ಕೊಡ್ತಾ ಇತ್ತ ಶಾರು ಬ್ರೋ? ಮತ್ತೆ ಏನೋ ಆಗ್ತಾ ಇದೆ ಬ್ರೋ ಅಲ್ಲಿ. ಅಲ್ಲೇನೋ ಮತ್ತೆ ಆಗ್ತಾ ಇದೆ ಬ್ರೋ. ಅಲ್ಲ ಸ್ಟಾರ್ಟಿಂಗ್ ಅಲ್ಲ ಇಷ್ಟೊಂದು ಸೈಕಾ? ಯಾರಮ್ಮ? ನೋಡಿ ನಮ್ಮ ಮೇಲೆ ನಂಬಿಕೆ ಇಕ್ಕಿ ಬ್ರೋ. ಇಲ್ಲಿ ಹೋಗೋಣ ಬ್ರೋ, ಇಲ್ಲೇ ಕಾಣಿಸಿದ್ದು ಬ್ರೋ. ಇಲ್ಲೇ ಹೋಗೋಣ ಬನ್ನಿ ಬ್ರೋ. ಇಲ್ಲೇ ಹೋಗೋಣ ಬಾ. ಸೌಂಡ್ ಬರ್ತಿದೆ, ಸೌಂಡ್ ಬರ್ತಿದೆ. ಏನಿಲ್ಲ, ಬಟ್ ಇಲ್ಲೇ ಏನೋ ಇತ್ತು ಪ್ರಜ್ವಲ್. ಇಲ್ಲಿ ನೋಡಿ, ಇಲ್ಲಿ ನೋಡು ಬ್ರೋ. ಇದೇನ್ ಬ್ರೋ ಇದು? ಬಾ ಬಾ ಬಾ. ನೋಡಿ ನಾವೇನು ನಿಮ್ಗೆ ತೊಂದರೆ ಕೊಡಲ್ಲ, ನಮಗೆ ಹಾನಿ ಮಾಡಬೇಡಿ ಪ್ಲೀಸ್. ಏನಾದ್ರು ಇದೆಯಾ ಪ್ರಜ್ವಲ್?
ಬ್ರೋ ಇಲ್ಲಿ ಸೌಂಡ್ ಬರ್ತಾ ಇದೆ ಬ್ರೋ. ಬಾ ಬಾ ಬಾ, ಇಲ್ಲೆಲ್ಲ ಸೌಂಡ್ ಬರ್ತಿದೆ ಬ್ರೋ. ಓ ಎಲ್ಲ ಕಡೆ ಸೌಂಡ್ ಬರ್ತಿದೆ. ಮರ ಏನಕ್ಕೆ ಇಷ್ಟೊಂದು ಶೇಕ್ ಆಗ್ತಿದೆ? ಬಾ ಬ್ರೋ. ಬ್ರೋ ಇಲ್ಲಿ ನೋಡಿ ಬ್ರೋ, ಏನೋ ಕಾಣಿಸಿರೋ ತರ ಇದೆ ಅಣ್ಣ. ಬಾ 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 ಅಣ್ಣ ಮೇಲೆ ಏನೋ ಇದೆ ಅಣ್ಣ. ಮರದಲ್ಲಿ ಏನಾದ್ರು ಇದೆಯಾ? ಹ್ಞೂ ಅಣ್ಣ. ಬ್ರೋ ಇಲ್ಲೆಲ್ಲ ಸೌದೆಗಳು ಕಾಣಿಸ್ತಾನೆ ಇಲ್ಲ ಅಣ್ಣ. ಸೌದೆಗಳು ಕಲೆಕ್ಟ್ ಮಾಡಿಕ್ಕವ್ರು ಇಲ್ಲಿ. ಬ್ರೋ ಇಲ್ಲೇ ಅಲ್ವಾ ಕಾಣಿಸ್ತಿದೆ ನಮ್ಗೆ? ಅಣ್ಣ ಹಾ ಅದು ಬ್ರೀತಿಂಗ್ ವಾಯ್ಸ್ ಅಲ್ಲಿ ಸೌಂಡ್ ಕೇಳಿಸ್ತೈತೆ ಅಣ್ಣ. ಹೌದಾ? ಹಿಂದೆ. ಸರಿ ಸರಿ ಬಾ. ಇಲ್ಲಿದ್ದು ಇವಾಗ ಏನಾಯ್ತು? ಬ್ರೋ ಏನೋ ಯಾರೋ ಉಸಿರಾಡ್ತಿರೋ ಸೌಂಡ್ ಕೇಳಿಸ್ತಾ ಇದೆ ಬ್ರೋ ನನ್ಗೆ. ಮಲ್ಲೇಶ್ ಬ್ರೋ, ನನಗೆ ಏನಂತ ಆಗ್ತಿಲ್ಲ. ಹಾ ನನ್ಗೆ ಯಾರೋ ಹಿಂದೆ ಉಸಿರಾಡ್ತಿರೋ ವಾಸ್. ಕನ್ಫರ್ಮ್ ಬ್ರೋ ನನ್ಗೆ ಯಾರೋ ಉಸಿರಾಡ್ತಿರೋ ಸೌಂಡ್ ಕೇಳಿಸ್ತಾ ಇದೆ ಬ್ರೋ. ಬ್ರೋ ನಾವು ಸ್ಟಾರ್ಟಿಂಗು ಅಲ್ಲಿಗೆ ಬಂದಿದ ತಕ್ಷಣ ಅಲ್ಲಿಂದ ಇಲ್ಲಿಗೆ ಕಾಣಿಸೈತೆ ನಮ್ಗೆ. ಆಮೇಲೆ ಆ ಮರದ ಹತ್ರ ಏನೋ ಕಾಣಿಸೈತೆ. ಆ ಮರದ ಹತ್ರ ನೋಡ್ಬೇಕಾದ್ರೆ ಇಲ್ಲಿ ನೋಡಿದ್ರೆ ಹೆಂಗ್ ಕಾಣಿಸ್ತಂತ. ಹೌದು ಟಕ್ಕಂತ ಇಲ್ಲಿ ಅಣ್ಣ ಹ್ಮ್ ಅದು ಫುಲ್ ಕೆಳದಾಗೆಲ್ಲ ಬರ್ಬೇಕು ಅಣ್ಣ ಗೋಡೆ ಮೇಲೆ. ಫುಲ್ ಕೆಳದಾಗ ಬರ್ತದೆ. ಸೊ ಫ್ರೆಂಡ್ಸ್, ಗೋಡೆ ಮೇಲೆ ಇರೋದನ್ನೆಲ್ಲ ದಯವಿಟ್ಟು ತಗೊಂಬೇಡಿ. ತುಂಬ ಕೆಳದಾಗಾದ್ರೆ ಬರ್ದಿಕ್ಕವ್ರೆ. ಸೊ ಆ ಬಿಲ್ಡಿಂಗ್ ಪ್ರಜ್ವಲ್ ಸೈಲೆಂಟ್ ಆಗಿರಿ. ಸೈಲೆಂಟ್ ನೋಡ್ ಯಾರೋ ಬ್ರೋ, ಅದು ನಮ್ಮ ನಾಟಕ ಬ್ರೋ. ಗೋಡೆ ಹೊಡೆದೋಯ್ತು ಬ್ರೋ ಇಲ್ಲಿ. ಎಲ್ಲ ಜರ್ಕ್ ಆಗ್ತಾ ಇದೀವಿ ಅಂದ್ರೆ ಏನಣ್ಣ ಇದು ಲೊಕೇಶನ್? ಇದು ಹಿಂಗೈತೆ. ಹೆವಿ ಸೈಕ್ ಇದೆ ಲೊಕೇಶನ್, ಸೈಕ್ ಇದೆ. ಅದು ನಮ್ಮನ್ನ ಬೇಕಂತ ಆಟ ಆಡ್ಸಿ. ಎಲ್ಲಿ ಬ್ರೋ? ಹೆವಿ ಸೈಕ್ ಕೊಡ್ತದೆ. ಏನಾದ್ರು ಇದೆಯಾ ಅಲ್ಲಿ? ಇಲ್ಲ ಅಣ್ಣ, ಅದೇ ನೋಡ್ತಾ ಇದ್ದೀನಿ. ಅವಾಗ್ಲೂ ಹಂಗೆ ನಿಂತಿದ್ದಾರ ಅದು. ಒಂದೊಂದು ರೂಮ್ ಅಲ್ಲೂ ಇಲ್ಲೂ ಆಟ ಆಡಿಸಿದ. ಫ್ರೆಂಡ್ಸ್, ಇವಾಗ ಇಲ್ಲಿ ಹೆಂಗ್ ನಡೀತಿದೆ ಅಂತಂದ್ರೆ, ಅಲ್ಲಿ ಇವಾಗ ಅಲ್ಲಿದ್ರೆ ನಾವು ಇಲ್ಲಿ ಕಾಣಿಸ್ತು ಈ ಬಿಲ್ಡಿಂಗ್ ಅಲ್ಲಿ. ಇವಾಗ ಈ ಬಿಲ್ಡಿಂಗ್ ಒಳಗಡೆ ಬಂದ್ರೆ ಆ ಬಿಲ್ಡಿಂಗ್ ಅಲ್ಲಿ ಕಾಣಿಸ್ತಿದೆ. ದೂರದಲ್ಲಿ ಯಾರೋ ಅಲೋ ತರ ಸೌಂಡ್. ಹುಷಾರು. ಏನಕ್ಕಮ್ಮ ಅಲ್ತಾ ಇದೆಯಾ? ಇವಾಗ ನೀನ್ ನಮ್ಮನ್ನ ಭಯ ಪಡಿಸಿ ಇಲ್ಲಿಂದ ಓಡಿಸ್ಬೇಕಂತ ಇದೆಯಾ? ಹೆಂಗೆ? ಸರಿ ಬ್ರೋ, ಅಲ್ಲೇ ಹೋಗೋಣ ಬ್ರೋ. ಇವತ್ತು ಅಮಾವಾಸ್ಯೆ ಬೇರೆ ಬ್ರೋ. ಅದಕ್ಕೆ ಫುಲ್ಲು ಸೈಕ್ ಆಗ್ತಾ ಇದೆ ಬ್ರೋ. ಅಮಾವಾಸ್ಯೆ ಬೇರೆ ಫ್ರೆಂಡ್ಸ್ ಇವತ್ತು. ಬಾ ಪ್ರಜ್ವಲ್, ಬಾ. ಅದೇನೋ ಪ್ರಾಣಿ ಕೇಳಿಸ್ತಾ ಇದೆ ಬ್ರೋ ಅಲ್ಲಿ. ಏನಾಯ್ತು ಬ್ರೋ? ಫುಲ್ಲು ಸೈಕ್ ಆಗಿ ಏನೋ ಕೇಳಿಸ್ತಾ ಇದೆ. ಎಲ್ಲಿ ಏನಾಯ್ತು? ಗಿಡ ಬಿಡು. ಯಾರು ಏನಕ್ಕೆ ಇಷ್ಟೊಂದು ಅಲ್ತಿದ್ದೀರಾ ನೀವು? ಬ್ರೋ ಒಬ್ರೇ ಹೋಗ್ಬೇಡಿ, ಬನ್ನಿ ಬ್ರೋ. ಶಾರು ಬ್ರೋ ಬನ್ನಿ ಬ್ರೋ, ಅಲ್ಲಿ ನೋಡೋಣ ಬನ್ನಿ ಬ್ರೋ. ಫಸ್ಟು ಅದೇ ರೂಮ್ಗೆ ಹೋಗೋಣ. ಬಾ ಬೇಡ. ಅಣ್ಣ ಮೇಲೆ ಇದಣ್ಣ, ಏನೋ ಒಂದು ಪಕ್ಕ ಐತೆ ಇಲ್ಲಿ. ನಗೀತು ಇವಾಗ. ನನ್ಗೆ ಮಾಡಿದಕ್ಕೆ ನಗ್ತಾರ. ನೀವು ಅಲ್ತಿದ್ದೀರಾ, ನಗೀತಿದ್ದೀರಾ. ನಮ್ ಸಹಾಯ ನಿಮಗ್ ಬೇಡವಾ? ಇವಾಗ ಏನು ಕಾಣುಗಳೇ ಇಲ್ಲ. ಏನು ಬೇಡ, ಬನ್ನಿ ಬ್ರೋ. ನಡಿ ಅಲ್ಲಿ ನಡಿ ಬ್ರೋ, ಅಲ್ಲಿ ನಡಿ. ಸೀರಿಯಸ್ ಆಗಿ ತುಂಬಾ ಅಂದ್ರೆ ತುಂಬಾ ಇನ್ನೂ ಬರ್ತಾಯ್ತಣ್ಣ. ಏನೋ ಆಯ್ತು ಬ್ರೋ, ಏನೋ ಬರ್ತಿದೆ. ಬಾ ನಡಿ ಬ್ರೋ. ಸುತ್ತಮುತ್ತ ಫುಲ್ಲು ಸೌಂಡು. ನೋಡು ಅಲೋ ತರ ಸೌಂಡೇ ಕೇಳಿಸ್ತಿದೆ. ನಾವು ಬರ್ತೀರಿ, ಎಲ್ಲೂ ಹೋಗಲ್ಲ. ಇಲ್ಲ ಬ್ರೋ, ಬಾ ಇಲ್ಲೇ ಪ್ರಜ್ವಲ್ ಕಾಣಿಸಿರೋದು. ಇವಾಗ ತಾನೇ ಇಲ್ಲಿದ್ರಿ, ಎಲ್ಲೋದ್ರಿ ಅಷ್ಟು ಬೇಗ? ನೋಡಿ ಎಲ್ಲ ಒಂದೊಂದು ರೂಮ್ಗೆ ಹೋಗ್ರಿ.
ಓಯ್ ಅಣ್ಣ ಇಲ್ಲಿ ಕತ್ಲೆ ಐತಣ್ಣ ಇಲ್ಲಿ ಇಲ್ಲಣ್ಣ ಅಯ್ಯಪ್ಪ ಯಾರಾದ್ರೂ ಇದ್ದಾರಾ? ಇಲ್ಲ ನೋಡ್ತೀನಿ. ಓಯ್ ಇದಾರ ಯಾರಿದ್ದೀರಾ ಇಲ್ಲಿ? ಇಲ್ಲ ನೋಡ್ತೀನಣ್ಣ. ಯಾರಿಲ್ಲ, ಇದು ಫುಲ್ ಕತ್ಲೆ ಐತೆ. ಯಾರಿದ್ದಾರೆ ನೋಡಿ. ಇಲ್ಲೂ ಕತ್ಲೆ ಐತೆ. ಅಣ್ಣ ಅಣ್ಣ ಈ ರೂಮಲ್ಲಿ ಸೌಂಡ್ ಬರ್ತೈತಣ್ಣ. ಇಲ್ಲಿ ಮತ್ತೆ ಮತ್ತೆ ಕಾಣಿಸ್ಕೊಂತಣ್ಣ ಇಲ್ಲಿ. ಎಲ್ಲಿ? ಬಿತ್ತು ಕಲ್ಲು ಬೀಳ್ತಿದೆ ಅಣ್ಣ. ಇದು ಇಲ್ಲಣ್ಣ, ಕ್ಲಿಯರ್ ಕ್ಯಾಪ್ಚರ್ ಮಾಡ್ದ? ಕ್ಯಾಪ್ಚರ್ ಮಾಡಿದೆ ನೈಟ್ ವಿಷನ್ ಅಲ್ಲಿ ನೋಡಿ. ಬ್ರೋ ನಾವ್ ಇಲ್ಲೇ ಇರ್ತೀವಿ, ನೀವು ಅಲ್ಲಿ ಹೋಗ್ತೀರಾ ಬ್ರೋ? ಸರಿ ಬ್ರೋ, ನೀವು ಇಲ್ಲೇ ಇರಿ. ಇಲ್ಲಿ ಕಾಣಿಸಿದ್ರೆ ಇಲ್ಲಿ ನೀವು ಇದು ಮಾಡಿ ಮಾತಾಡಕ್ ಟ್ರೈ ಮಾಡಿ. ನಾನು ಅಲ್ಲಿ ಏನಣ್ಣ ಇದು? ಬ್ರೋ ಬ್ರೋ ನಾನು ಲೇಟ್ ಮಾಡಲ್ಲ, ಅಲ್ಲಿ ಹೋಗ್ತೀನಿ. ಬ್ರೋ ನಾನು ಲೇಟ್ ಮಾಡಲ್ಲ, ಅಲ್ಲಿ ಹೋಗ್ತೀನಿ. ಬ್ರೋ ಬೇಗ ಹೋಗಿ ಬ್ರೋ. ಅಣ್ಣ ಬಂತಣ್ಣ ಮುಟ್ಟೆ. ಯಾರು ಬ್ರೋ? ಯಾರಾದ್ರೂ ಇದಾರ ಬ್ರೋ? ಅಣ್ಣ ಇಲ್ಲೇ ಅಣ್ಣ ಕಾಣಿಸ್ಕೊಂಡಿದ್ದು. ಯಾಕಣ್ಣ ಇಲ್ಲಿ ಯಾರು ಇಲ್ಲ ಬ್ರೋ ಇಲ್ಲಿ? ಅಣ್ಣ ಇಲ್ಲೇ ಅಣ್ಣ ಕ್ಲೀನಾಗಿ ಕಾಣಿಸ್ಕೊತು. ಬ್ರೋ ಪ್ರಜ್ವಲ್ ಬ್ರೋ ಒಬ್ರನ್ನೇ ಬಿಡೋದ್ ಬೇಡ, ಬನ್ನಿ ಬ್ರೋ ಹೋಗೋಣ. ಅಲ್ಲೇ ಇರಿ ಬ್ರೋ, ಬರ್ತಾ ಇದೀವಿ ಬ್ರೋ. ಬೇಡ ಏಯ್ ರಿಸ್ಕ್ ತಗೊಂಬೇಡ, ಹಂಗ್ ಬಾ ಬರ್ಜು. ಈ ಸೌದೆಗಳೆಲ್ಲ ಹೆಂಗೆ ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ. ಬನ್ನಿ ಬನ್ನಿ ಬ್ರೋ. ಇಲ್ಲಿಗೆ ಬಂದೆ ನಾನು, ಗಿಡ ಅವಾಗ್ಲೇ ತೋರಿಸ್ದೆ ನಾನು ಈ ಸೌದೆಗಳೆಲ್ಲ ಯಾರೋ ಕಲೆಕ್ಟ್ ಮಾಡ್ತಿದ್ದಾರೆ ಅಂತ. ಇವಾಗ ಸೌದೆಗಳೆಲ್ಲ ಚಿಲಾಪಿಲಿ ಮಾಡಿದ್ದಾರೆ ನೋಡಿ. ಅಣ್ಣ ಅಟ್ಯಾಕ್. ಬನ್ನಿ ಏನಣ್ಣ ಮತ್ತೆ ಬ್ರೋ, ಅಲ್ಲಿಂದ ಬಂದಲ್ಲ ನಾನು, ಅಲ್ಲಿಂದ ಬಂದೆ. ಏನಾಯ್ತು? ಹಿಂದೆ ಏನೋ ಅಟ್ಯಾಕ್ ಮಾಡೋ ತರ ಗೊತ್ತೈತೆ. ಅಲ್ಲಿಂದ ಬಂದಲ್ಲ ಬ್ರೋ, ಬಂದ್ಬಿಟ್ಟು ಇಲ್ಲಿ ಚೆಕ್ ಮಾಡಿದೆ, ಯಾರು ಇಲ್ಲ ಅಂತ ಹೇಳದ್ನಲ್ಲ. ಹಿಂದೆ ತಿರುಗಿ ನೋಡಿದ್ರೆ ಈ ಸೌದೆಗಳೆಲ್ಲ ಸೌಂಡು ನನ್ಗೂ ಕಾಣಿಸ್ತು ಬ್ರೋ. ನೋಡಿದ್ರೆ ಈ ಸೌದೆಗಳೆಲ್ಲ ಅಲ್ಲಿ ಚಿಲಾಪಿಲಿ ತರ ಬಿದ್ದೈತೆ. ನೋಡಿ, ನಾನು ಇನ್ನೊಂದ್ಸರಿ ತಿಳಿಸ್ತಾ ಇದ್ದೀನಿ ನಿಮ್ಗೆ, ನೀವು ಅಲೋ ಅವಶ್ಯಕತೆ ಇಲ್ಲ, ನಮ್ಮನ್ನ ಎದುರಿಸೋ ಅವಶ್ಯಕತೆ ಇಲ್ಲ. ನಮ್ಮಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ನಮ್ಮನ್ನ ನಂಬಿಟ್ಟು ನೀವು ನಮ್ಮ ಎದುರುಗಡೆ ಬನ್ನಿ. ನಮ್ಮ ಎದುರುಗಡೆ ಬಂದ್ರೆ ನಿಮ್ಮ ಸಮಸ್ಯೆ ಏನಂತ ನಮಗೆ ಗೊತ್ತಾಗುತ್ತೆ. ನಮ್ಮ ಕೈಯಲ್ಲಾದಷ್ಟು ನಿಮ್ಗೆ ಹೆಲ್ಪ್ ಮಾಡಕ್ ನಾವು ಟ್ರೈ ಮಾಡ್ತೀರಿ. ಇಲ್ಲಿ ತುಂಬಾ ಅನ್ಯಾಯ ನಡೀತಿದೆ, ತುಂಬಾ ಜನ ಆದ್ರೆ ಕಾಣೆಯಾಗಿದ್ದಾರೆ, ಚಿಕ್ಕ ಮಕ್ಕಳು. ನಿಮಗೆ ನಡೆದಿರೋದು ಇನ್ನೊಬ್ರಿಗೆ ನಡಿಬಾರ್ದು ಅಂದ್ರೆ ಇವಾಗ ನೀವು ನಮಗೆ ಹೆಲ್ಪ್ ಮಾಡಬೇಕು. ದಯವಿಟ್ಟು ನಮಗೆ ಹೆಲ್ಪ್ ಮಾಡಿ. ಈ ಥರ ಎದುರಿಸಿ ನಮ್ಮನ್ನ ಓಡಿಸೋ ಪ್ರಯತ್ನ ಮಾಡಬೇಡಿ. ಮೇನ್ಲಿ ನಮ್ಮನ್ನ ಅಟ್ಯಾಕ್ ಮಾಡಬೇಡಿ. ಯಾಕಂದ್ರೆ ನಾವು ನಿಮ್ಮನ್ನ ನಂಬಿಟ್ಟು ಬಂದಿರೋದು, ನಮ್ಗೇನು ಆಗಲ್ಲ ಅಂತ. ಬ್ರೋ ನಾನು ಇಷ್ಟೊಂದು ವಿಡಿಯೋ ಮಾಡಿದೀನಿ ಬ್ರೋ, ನನಗೆ ಹೆವಿ ಸೈಕ್ ಆಗ್ತಿದೆ. ನನಗೆ ಯಾವ ತರ ಬಂತು ಗೊತ್ತಾ ಸೌಂಡು? ಅದು ನನ್ನ ಮೇಲೆ ಬಿತ್ತು ಅನ್ಕೊಂಡೆ ನಾನು. ಅಣ್ಣ ಕತ್ಲಲ್ಲಿ ಇದ್ರಲ್ಲಿ ಬರ್ತಿದೆ ಅನಿಸ್ತಿದೆ. ನಾನು ಅಲ್ಲಿ ರೂಮಲ್ಲಿ ಕತ್ಲಲ್ಲಿ ಇತ್ತಲ್ಲ, ಕ್ಲೀನಾಗಿ ಕ್ಯಾಪ್ಚರ್ ಇಲ್ಲೇ ನಿಂತಿತ್ತು, ಇಲ್ಲ ಈ ಸೈಡಲ್ಲಿ. ಅದನ್ನು ಟ್ರೈ ಮಾಡೋಣ. ಕತ್ಲೆ ಫಸ್ಟ್ ಇದೆಲ್ಲ ಕ್ಲೀನಾಗಿ ನೋಡ್ಬಿಡೋಣ. ನೋಡ್ಬಿಟ್ಟು ಕತ್ಲೆಯಲ್ಲಿ ನೈಟ್ ವಿಷನ್ ಅಲ್ಲಿ ತಿರ್ಗೋಷ್ಟು ಒಂದು ಕ್ಷಣ ಬ್ರೋ ಸೈಕ್. ನಾನು ನಿಮ್ಗೇನೋ ಆಗೋಯ್ತು ಅನ್ಕೋಬಿಟ್ಟೆ ಬ್ರೋ. ನನಗೆ ಹಂಗೆ ಅನಿಸ್ತು ಬ್ರೋ. ಬನ್ನಿ. ಏನಪ್ಪ ಏನೋ ಗೊತ್ತಾಗ್ತಾ ಇಲ್ಲ. ಅದು ಯಾರೋ ಕಲೆಕ್ಟ್ ಮಾಡಿದ್ದಾರೆ. ನಕ್ಸವ್ರ ಬ್ರೋ? ಏನಕ್ಕೆ ಈ ಥರ ಮಾಡ್ತಿದ್ದೀರಾ ನೀವು? ನಿಮ್ಮನ್ನ ನಂಬಿದ್ದಕ್ಕೆ ನೀವು ನಮಗೆ ಮಾಡ್ತೀರಾ ತುಂಬ ಅನ್ಯಾಯ. ಅಲ್ಲೂ ಏನೇನೋ ಇದೆಯಲ್ಲ ಬ್ರೋ.
ನೋಡ್ದಾ ಅಲ್ಲೇನೋ ಸೌಂಡ್ ಕೇಳಿಸ್ತಿದೆ. ಅಲ್ಲಿ ಕಾಣಿಸ್ತಿದೆ ಗೊತ್ತಾ ಬಿಲ್ಡಿಂಗು? ಹಾ, ಅಲ್ಲಿಗೆ ಹೋಗೋಣ ಬನ್ನಿ. ಫುಲ್ ಕೆಸರಿದೆ, ಹುಷಾರು. ಹಿಂದೆ ನೋಡ್ಕೊಂತ ಬನ್ನಿ. ನಾನು ಅವಾಗ್ಲೇ ಇಲ್ಲಿ ಬಂದಲ್ಲ ಬ್ರೋ, ಒಬ್ನೇ ಬಂದಾಗ ಇಲ್ಲಿ ಬೇಡ ಬೇಡ ಅಂತ ನೀವು ಇಲ್ಲೇ ಹೇಳಿದ್ದು. ನಾವು ಹೋಗ್ತಾ ಇದೀವಿ ಬ್ರೋ ಇವಾಗ. ತುಂಬಾ ಸೈಕ್ ಇದೆ ಇವಾಗ. ಬೆಟ್ಟ ಇಳಿತಾ ಇದೀವಿ ನಾವು, ದೀಪ ಹೋಗ್ತಾ ಇದೀವಿ ಇವಾಗ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ನಮ್ಮನ್ನ ಇಷ್ಟೊಂದು ಆಟ ಆಡ್ಸೈತೆ. ಇನ್ನು ಒಳಗಡೆ ಹೋದ್ರೆ ಇನ್ನೂ ಏನೇನು ಆಟ ಆಡ್ಸುತ್ತೋ ಗೊತ್ತಿಲ್ಲ ಬ್ರೋ. ಅಲ್ಲಿ ಕೇಳಿಸ್ತಿದೆ ಸೌಂಡು. ಬಾ ಬಾ. ಏನ್ ಬ್ರೋ ಇಷ್ಟೆಲ್ಲ ಗಿಡಗಳು ಇರೋದೇ ಇಲ್ಲ ಬ್ರೋ. ಮಳೆ ಸೀಸನ್ ಅಲ್ವಾ, ಫುಲ್ಲು ಗಿಡಗಳು ಬೆಳ್ಕೊಂಡ್ಬಿಟ್ಟಿದೆ. ಹಾವುಗಳು ಇರುತ್ತೆ ಬ್ರೋ, ಹುಷಾರ್. ಹಾವುಗಳು ಇರುತ್ತೆ, ಕಂಪಲ್ಸರಿ ಇದ್ದೇ ಇರುತ್ತೆ. ಕೆಲಸ ಸೌಂಡ್ ಕೇಳಿಸ್ತಾ ಬ್ರೋ? ಅಲ್ಲಿ ನೋಡಿ ಬ್ರೋ, ಅಲ್ಲಿ ನೋಡಿ ಬ್ರೋ, ಅಲ್ಲೇನೋ ಕಾಣಿಸ್ತು ಬ್ರೋ, ನಿಜವಾಗ್ಲು ಬ್ರೋ. ಎಲ್ಲಿ ಎಲ್ಲಿ ಇಲ್ಲಿ ಬ್ರೋ, ಈ ಜಾಗದಲ್ಲಿ ಬ್ರೋ. ಎಲ್ಲಿ? ಅಲ್ಲೇ ಕಾಣಿಸ್ತು ಬ್ರೋ. ಕ್ಯಾಪ್ಚರ್ ಆಯ್ತಾ ನಿಮ್ಗೆ? ಹೌದು, ಕಾಣಿಸ್ತು ಬ್ರೋ. ನಾನು ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ ಬ್ರೋ. ನನ್ ಕಣ್ಣಿಗೆ ಮಾತ್ರ ಕ್ಲಿಯರ್ ಆಗಿ ಕಾಣಿಸ್ತು ಬ್ರೋ. ಆದ್ರೆ ಅದು ನನ್ ಫೋನಲ್ಲಿ ಕ್ಯಾಪ್ಚರ್ ಆಗಿದೆ ಇಲ್ಲ ಅಂತ ಗೊತ್ತಿಲ್ಲ, ಕಣ್ಣಿಗೆ ಮಾತ್ರ ಕ್ಲಿಯರ್ ಆಗಿ ಕಾಣಿಸ್ತು ಫ್ರೆಂಡ್ಸ್. ಅಲ್ಲಿಗಿಂತ ತಿರ್ಗಾ ಬಂತು ಬ್ರೋ. ಹೌದಾ ಬ್ರೋ? ತಿರ್ಗಾ ಬರ್ತಾ ಇದೆ ಬ್ರೋ. ಬ್ರೋ ನಿಮಗ್ ಮಾತ್ರ ಕಾಣಿಸ್ತಿದೆಯಲ್ಲ ಬ್ರೋ? ಹಂಗಾರೆ ಒಂದ್ ಕಣ್ಣಿಗೆ ಕೀರಿ ಅಲ್ಲೇ. ನಿಮಗ್ ಕಾಣಿಸ್ತಿದೆ, ನನಗ್ ಕಾಣಿಸ್ತಿಲ್ಲ. ಮೊಬೈಲ್ ಅಲ್ಲಿ ಕ್ಯಾಪ್ಚರ್ ಆಗಿರುತ್ತಾ ಗೊತ್ತಿಲ್ಲ ಬ್ರೋ. ನೈಟ್ ವಿಷನ್ ಮಾತ್ರ ನೋಡಿ ಬ್ರೋ ಮತ್ತೆ ಬ್ರೋ, ನೋಡಿ ಬ್ರೋ. ಎಲ್ಲಿ ಕಾಣ್ತಾ ಇದೆ ಬ್ರೋ, ನನಗೆ ಕಾಣ್ತಾ ಇದೆ ಬ್ರೋ. ಏನೋ ಹೋಯ್ತು ಹಿಂಗೆ. ಅಣ್ಣ ಏನೋ ಪಾಸ್ ಆಯ್ತು ಇಲ್ಲಿ, ಏನೋ ಹೋಯ್ತು. ಯಾರದು? ನನಗ್ ಮಾತ್ರ ಕಾಣಿಸ್ತಾ ಇದೀರಾ, ಯಾಕೆ? ಹೋಗೋಣ ಬನ್ನಿ ಬನ್ನಿ. ನೈಟ್ ವಿಷನ್ ಅಲ್ಲಿ ಕಾಣಿಸ್ತಾ ಇದೆಯಾ ಬ್ರೋ? ನೈಟ್ ವಿಷನ್ ಲಾಂಗ್ ಬ್ರೋ ಇವಾಗ ಕಾಣಿಸ್ತು ನನ್ಗೆ. ಅಲ್ಲಿ ಆ ಡೋರ್ ಹತ್ರ ತಾನೆ? ಅದೇ ಡೋರ್ ಹತ್ರ. ಇಲ್ಲೊಂದೈತಾ? ಅದ್ದಲ್ಲ ಈ ಫಸ್ಟ್ ಸೆಕೆಂಡ್ ಅಲ್ಲಿ ತಾನೆ? ಅಲ್ಲಿ ದೂರದಿಂದ ನನ್ಗೂ ಕಾಣಿಸ್ತಾನ ಅಲ್ಲಿ. ಹೌದಾ? ಸೆಂಟ್ರಲ್ಲಿ. ಸೆಂಟ್ರಲ್ಲಿ ಬ್ರೋ, ನನ್ ಮಾತ್ರ ಅಲ್ಲಿ ಬ್ರೋ ಇದೆ ಅಲ್ಲಿ ನೋಡಿ. ಅಲ್ಲಿ ಕಾಣಿಸ್ತಿದೆ, ಏನೋ ಬಗ್ ನೋಡ್ತಿದೆ ಬ್ರೋ. ಅದೇ ಅಣ್ಣ, ಮೇ ಬಿ ಆ ಬ್ಲಾಕ್ ಮ್ಯಾಜಿಕ್ ಮಾಡೋರ. ಅಣ್ಣ ಅವ್ರು ಯಾಕೆ ಇದು ಮಾಡ್ತಾರೆ ಬ್ರೋ? ಭಯ ಆಗ್ತಾ ಇದೆ ಬ್ರೋ ನಿಮ್ಗೆ. ಸುತ್ತಮುತ್ತ ನೋಡ್ಕೊಂತ ಇರಿ. ಏನ್ ಸೌಂಡ್ ಅದು? ಏನಂತ ಗೊತ್ತಿಲ್ಲ. ಒಳಗೂ ಸೌಂಡ್ ಕೇಳಿಸ್ತೈತೆ, ಅಲ್ಲೂ ಸೌಂಡ್ ಕೇಳಿಸ್ತೈತೆ. ಅನಿಮಲ್ ಸೌಂಡ್ ತರ. ಅಣ್ಣ ಅನಿಮಲ್ ಅಂದ್ರೆ ಅಲ್ಲಿ ಸುಮ್ಮನೆ ಅಣ್ಣ, 3 ಜನ. ಈ ಸೌಂಡ್ ಬಿಟ್ಬಿಡ್ರಿ ಜೋಲ್. ಕೇಳಿಸಿಲ್ಲ? ಆನೆ ತರ ಏನೋ ಸೌಂಡ್ ಬ್ರೋ. ಆನೆ ಎಲ್ಲ ಬಂದ್ರೆ ಆಟ ಆಡಕ್ಕಾಗಲ್ಲ ಅಣ್ಣ. ಆನೆ ಸೌಂಡೇ ಅದು. ಹೌದು ಬ್ರೋ. ಫ್ರೆಂಡ್ಸ್ ನೋಡ್ದಾ ಬ್ರೋ? ಹೋಗ್ಬಿಡೋಣ ಬ್ರೋ. ಫ್ರೆಂಡ್ಸ್, ಆನೆ ಸೌಂಡ್ ಇಲ್ಲೇ ಇಲ್ಲ ಪಕ್ಕದಲ್ಲಿ ಇದೆ ಬ್ರೋ. ಕಾಮಿಡಿ ಮಾಡ್ಬಿಡಿ ಅಣ್ಣ. ಇಲ್ಲ ಕನ್ಫರ್ಮ್ ಆನೆ ಸೌಂಡ್ ಅದು. ಅದ್ರ ಕೈಲಿ ಸಿಗಾಕೊಂಡ್ರೆ ಮುಗಿತಣ. ಇಲ್ಲ ಯಾವ್ದಾದ್ರು ಬಿಲ್ಡಿಂಗ್ ಒಳಗಡೆ ಹೋಗ್ಬಿಡ. ಬಾ ಬ್ರೋ, ಬೇಗ ಬಾ ಬ್ರೋ. ಅದು ಕನ್ಫರ್ಮ್ ಆನೆ ಸೌಂಡೇ ಅದು. ಕನ್ಫರ್ಮ್ ಆನೆ ಸೌಂಡೇ. ಯಾವ ಬಿಲ್ಡಿಂಗ್ ಅಲ್ಲಿ ಹೋಗ್ಬಿಡೋಣ. ಇಲ್ಲ ಹೋಗಿ ನಡಿ. ಬಿಲ್ಡಿಂಗ್ ಹೊಡೆಯಲ್ಲ. ಏನಾಯ್ತು? ಬಿಲ್ಡಿಂಗ್ ಹೊಡೆಯಲ್ಲ. ಅಣ್ಣ ಇಲ್ಲಿ ಸೆಂಟ್ರಲ್ ನಿಂತಿದ್ದೆ, ನಾನು ಕ್ಲಿಯರ್ ಆಗಿ ನನ್ನ ಪಕ್ಕದಲ್ಲೇ ನಿಂತಿದ್ದೆ ಇಲ್ಲಿ. ಏನಾಯ್ತು ಬ್ರೋ? ಏನಾಯ್ತು? ಇಲ್ಲ ಕ್ಲಿಯರ್ ಆಗಿ ಕ್ಯಾಪ್ಚರ್ ಆಯ್ತಣ ಇಲ್ಲಿ. ಇಲ್ಲಿ ಈ ವಿಂಡೋ ಹತ್ರ. ನಿಮ್ದೇನಾಯ್ತು ಬ್ರೋ? ಇಲ್ಲಿ ನೋಡಿ, ಇಲ್ಲಿ ಬಟ್ಟೆ ಅಲ್ಲ. ನೀವೇನಕ್ಕೆ ಜಾರದ್ರಿ ಬ್ರೋ? ಅದು ಬ್ರೋ, ಆನೆ ಸೌಂಡ್ ಕೇಳಿದ ತಕ್ಷಣ ಫುಲ್ ಗಾಬರಿ ಆಗೋಯ್ತು ಬ್ರೋ. ಏನಾಗಿಲ್ಲ ತಾನೆ? ಮೊಬೈಲ್ ಏನೋ ಡ್ಯಾಮೇಜ್ ಆದಂಗೆ ಐತಲ್ಲ ಬ್ರೋ. ತೋರಿಸಿ ಬ್ರೋ. ಮೊಬೈಲ್ ಇಲ್ಲಿ ಬಿರ್ಲ ಹತ್ರ ತೋರಿಸಿ.
ಡಿಸ್ಪ್ಲೇ ಡ್ಯಾಮೇಜ್ ಆಗೈತೆ. ಗಾಬರಿ ಪಡಬೇಡಿ ಬ್ರೋ, ಮೈಗೂ ಏನೋ ಆಗೈತೆ. ಅದೇ ಇವಾಗ ಬಿತ್ತು ಬ್ರೋ, ನನ್ ಗಾಬರಿ ಫುಲ್ ಗಾಬರಿ ಆಗುತ್ತೆ ನನಗೆ. ಆನೆ ಸೌಂಡ್ ಕೇಳಿತ್ತು. ಕನ್ಫರ್ಮ್ ಆನೆನೇ ಬ್ರೋ. ಆನೆದು ಒಂದ್ ಕಡೆ ಇದ್ರೆ ಇಲ್ಲೊಂದು ನಿಂತ್ಕೊಂಡೈತಣ ನಮ್ಮ ಪಕ್ಕದಲ್ಲೇ ನಿಂತು. ಇದನ್ನ ಏನೋ ಒಂದು ಮಾಡ್ಬೋದು ಪ್ರಜ್ವಲ್, ಆನೆ ಕೈ ತಗ್ಲಾಕಂದ್ರೆ ಅಷ್ಟೇ ನಾವು. ಕೇಳಿಸ್ತಿದೆ ಕೇಳಿಸಿದಣ ಮತ್ತೆ ಸೀರಿಯಸ್ ಆಗಿ ನಾವು ನಿಜವಾಗ್ಲೂ ತಗ್ಲಾಕಂದ್ರೆ ಕ್ಲಿಯರ್ ಆಗಿ ಪಕ್ಕದಲ್ಲೇ ಕೇಳಿಸ್ತಿದೆ ಆನೆ ಸೌಂಡ್. ಇಲ್ಲೆಲ್ಲೋ ಇದೆ ಪ್ರಜ್ವಲ್, ನಾವು ಈ ರಾಂಗ್ ಸ್ಟೆಪ್ ಇಟ್ಟರೆ ಮುಗೀತು ನಮ್ಮ ಕತೆ. ಸರಿ, ನೀನು ಆನೆದಂದ್ರೆ ಐತೆ ಭಯ. ಒಂದು 5 ನಿಮಿಷ ಇಲ್ಲೇ ಹೋಲ್ಡ್ ಮಾಡು, ಆ ಸೌಂಡ್ ನಿಲ್ಲೋಗಂಟ ಇಲ್ಲೇ. ಆ ಬಿಲ್ಡಿಂಗಲ್ಲಿ ಇದ್ದೀರಲ್ವಾ, ಏನೂ ಆಗಲ್ಲ. ಲೈಟ್ಸ್ ಇದ್ರೆ ಬರುತ್ತಾ? ಅಣ್ಣ ಮೋಸ್ಟ್ಲಿ ಅದೂ ಇರುತ್ತೆ, ನಾವು ಮಾತಾಡ್ತಿರೋದು ಕೇಳಿಸ್ಕೊಂಡಿರುತ್ತಲ್ವ ಅಣ್ಣ. ಅದಕ್ಕೆ 5 ನಿಮಿಷ ಸೈಲೆಂಟ್ ಆಗಿರೋ. ನೀನು ಅಲ್ಲಿ ಏನೋ ನೋಡ್ದಲ್ಲ, ನಾನು ಅಲ್ಲಿ ಹೋಯ್ತೀನಿ, ನನ್ನ ಕ್ಯಾಪ್ಚರ್ ಮಾಡ್ಕೊ. ಇರಲಿ ಪರವಾಗಿಲ್ಲ. ಇಲ್ಲಿ ನೋಡ್ದ? ಇಲ್ಲಿ ಐತಿ, ಇಲ್ಲಿ ಅಣ್ಣ, ಈ ವಿಂಡೋ ಹತ್ರ ಪಕ್ಕದಲ್ಲೇ ನಿಂತೈತಿ ಇಲ್ಲಿ. ಇಲ್ಲೇನು ಇಲ್ಲ ಪ್ರಜ್ವಲ್. ಅಣ್ಣ ಸೀರಿಯಸ್ ಆಗಿ ನೋಡಿ, ಕ್ಯಾಮ್ರಲ್ಲಿ ಕ್ಯಾಪ್ಚರ್ ಆಗಿದೆ. ನೈಟ್ ವಿಷನ್ ಕ್ಯಾಪ್ಚರ್ ಆಗಿರುತ್ತಾ? ಕ್ಯಾಪ್ಚರ್ ಆಗಿದೆ. ಎಲ್ಲಿ ಹಿಂಗ? ಇಲ್ಲೇ ಅಣ್ಣ ಸೆಂಟ್ರಲ್ಲಿ ನಿಂತ್ಕೊಂಡೈತೆ ಅಣ್ಣ. ಅದು ಒಂದು ಹುಡುಗಿ ಥರ ನಿಂತ್ಕೊಂಡೈತೆ ಅಣ್ಣ. ಏನಿಲ್ಲ ಪ್ರಜ್ವಲ್, ಸೇಮ್ ಹುಡುಗಿನೇ ಅನ್ಕೋಬಿಡಿ ಅಣ್ಣ, ಇಲ್ಲಿ ನಿಂತ್ಕೊಂಡ್ಬಿಟ್ಟೈತೆ. ನೀವು ಎಲ್ಲಿ ನಿಂತಿದ್ರೆ ಅಲ್ಲೇ. ಸರಿ, ಇವಾಗ ಏನು ಮಾಡೋಣ ಗೊತ್ತಾ? ಕತ್ಲಲ್ಲಿ ಬರ್ತಿದೆ. ಇವಾಗ ಏನು ಮಾಡೋಣ ಗೊತ್ತಾ? ಒಂದು 5 ನಿಮಿಷ ಲೈಟ್ಸ್ ಎಲ್ಲ ಆಫ್ ಮಾಡ್ಕೊಳ್ಳಿ ಬ್ರೋ. ಲೈಟ್ ಎಲ್ಲ ಆಫ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ. ಇವಾಗ ನಾವು ಇವ್ರ ಕೈಗೆ ತಗ್ಲಾಕೊಂಡ್ರೂ ಪರವಾಗಿಲ್ಲ, ಆನೆ ಕೈಗೆ, ಅನಿಮಲ್ಸ್ ಕೈಗೆ ತಗ್ಲಾಕೊಂಬಿಡೋದು. ಅದಕ್ಕೆ ಲೈಟ್ಸ್ ಎಲ್ಲ ಆಫ್ ಮಾಡಿ ಸೈಲೆಂಟಾಗಿ ಕುತ್ಕೊಂಡ್ಬಿಡೋಣ. ಆ ಸೌಂಡ್ ಎಲ್ಲ ಹೋದ್ಮೇಲೆ ಬೇಕಾದರೆ ಆನ್ ಮಾಡ್ಕೊಳೋಣ, ಆಯಿತಾ? ಆಫ್ ಮಾಡ್ಕೊ. ಆನೆನೇ ಬ್ರೋ, ಕನ್ಫರ್ಮ್ ಆನೆನೇ, ಪಕ್ಕ ಆನೆನೇ. ನನಗಾದರೆ ಆನೆ ಸೌಂಡ್ ಕೇಳಿದವಾಗಿಂದ ಕೈ ಕಾಲೆಲ್ಲ ನಡುತ್ತಿದೆ, ನನ್ನ ಕೈಲಿ ಆಗ್ತಾಯಿಲ್ಲ. ಒಂದು 5 ನಿಮಿಷ ಲೈಟ್ಸ್ ಆಫ್ ಮಾಡಿಬಿಡಿ. ನೈಟ್ ವಿಷನ್ ಇರಲಿ. ಏನೋ ಬರೋ ಥರ ಸೌಂಡ್ ಬರ್ತೈತೆ. ನೋಡಿ ಹೆಂಗೆ ಬೆಳೀತೆ, ಕತ್ಲೆ ಇದ್ದರೆ ಅದೇ ಫುಲ್ಲು ಡಾರ್ಕು. ಫ್ರೆಂಡ್ಸ್, ಇವಾಗಂತೂ ನಿಜವಾಗ್ಲೂ ಸೀರಿಯಸ್ ಆಗಿ ನಮಗೆ ಎರಡೂ ಬೀಳ್ತೈತೆ ಕೆಳಗಡೆಯಿಂದ. ಆ ರೇಂಜಲ್ಲಿ ಇದೆ ಲೊಕೇಶನ್ ಅಂತೂ. ಒಂದು ಈ ಕಡೆ ಈ ನೆಗೆಟಿವ್ ಎನರ್ಜಿ ಅಂದರೆ ಈ ಸೌಂಡ್ ಬರ್ತದೆ. ನಿಂತ್ಕೊಂಡೈತಾ? ಒಂದು ನೆಗೆಟಿವ್ ನಿಂತ್ಕೊಂಡು ಕಾಣಿಸ್ತಿದ್ದು ಎಲ್ಲೇ ನೋಡ್ಬೋದು. ಡಿಸ್ಪ್ಲೇ ನೋಡಿ ಯಾವಾಗ ಕಾಣಿಸ್ತಿಲ್ಲ. ಲಾಂಗ್ ಡಿಸ್ಟೆನ್ಸ್ ಕಾಣಿಸ್ತಿಲ್ಲ, ಬ್ಲ್ಯಾಕ್ ಆಗಿ ಕಾಣಿಸ್ತೈತೆ. ನಾನು ನೋಡ್ತೀನಿ. ಇಲ್ಲ ಏನೂ ಇಲ್ಲ ಬ್ರೋ. ಸೊ ಒಂದು ನಮಗೆ ನೆಗೆಟಿವ್ ಎನರ್ಜಿ ಅಂದರೆ, ಇನ್ನೊಂದು ಈ ಅನಿಮಲ್ಸು ಆನೆ ಸೌಂಡ್ ಕ್ಲಿಯರಾಗಿ ಕೇಳಿಸಿದೆ ನಮಗೆ ಗೊತ್ತಿರೋಂಗೆ ನಾವು ತಗ್ಲಾಕೊಂಡ್ಬಿಟ್ಟಿದ್ದೀರಿ. ಲೈಟ್ ಆನ್ ಮಾಡ್ಕೊ. ಇದೇನು ಬ್ರೋ, ಬ್ಲಡ್ ಬ್ರೋ ಇದು? ಅಲ್ಲ ಪೇಂಟ್ ಬ್ರೋ, ಏನು ಬ್ರೋ, ಸೌಂಡ್ ಕೇಳಿಸ್ತಿದೆ. ಯಾರೋ ರೈಮ್ಸ್ ಹೇಳೋ ಥರ ಸೌಂಡ್ ಕೇಳಿಸ್ತಾ ಇದೆ ಬ್ರೋ. ಹಂಗೆ ಯಾರೋ ಚಿಕ್ಕ ಮಕ್ಳು ಮಾತಾಡಿದ್ರೆ ನನಗೆ. ಹುಡುಗಿ ಚಿಕ್ಕ ಮಕ್ಕಳ? ಅವಾಗಿಂದ ನಮ್ಗೆ ಹಂಗೆ ಕಾಣಿಸ್ತಿರೋದು. ಯಾರೋ ಚಿಕ್ಕ ಮಕ್ಕಳೇ ಇಲ್ಲಿರೋ ಥರನೇ ಅನಿಸ್ತಿದೆ, ಅದೇ ಥರ ಫೀಲ್ ಆಗ್ತಿದೆ ನನಗೇನೋ ರೈಮ್ಸ್ ಒಬ್ಬೊಬ್ರಿಗೂ ಒಂದೊಂಥರ ಆಗ್ತಿದೆ. ಬನ್ನಿ, ಮಳೆ ಬೇರೆ ಸ್ಟಾರ್ಟ್ ಆಯಿತು ಬ್ರೋ. ಮಳೆ. ಅಮ್ಮ, ಏನಕ್ಕಮ್ಮ ಅಲ್ತಿದ್ದೀರಾ? ನಿಮ್ಗೆ ಇಲ್ಲಿ ಅನ್ಯಾಯ ನಡೀತಿದೆ ಅಂತ ನಮಗೆ ಗೊತ್ತು. ದಯವಿಟ್ಟು ನಮಗೆ ಹೆಲ್ಪ್ ಮಾಡಿ ನೀವು ಸಾಕು. ನಿಮಗೆ ನಮ್ಮ ಕಡೆಯಿಂದ
ರಿಟರ್ನ್ ಹೆಲ್ಪು ತುಂಬ ದೊಡ್ಡದಾಗಿ ನಾವು ಹೆಲ್ಪ್ ಮಾಡ್ತೀರಿ. ಏನೋ ಹೋಯ್ತು ಬ್ರೋ, ಹಿಂಗೆ ಹೋಗಿ ಆ ರೂಮಲ್ಲಿ ಏನೋ ಬಿತ್ತು ಬ್ರೋ. ಬ್ರೋ ನೀವು ಸ್ಲಿಪ್ ಆಗಬೇಡಿ ಬ್ರೋ. ಸ್ಲಿಪ್ ಆಗಿದ್ದಕ್ಕೆ ಇವಾಗ ಮೊಬೈಲ್ ಹೊಡೆದಾಕು ಅಂದರೆ ದಯವಿಟ್ಟು ಗಾಬರಿ ಆಗಬೇಡಿ, ಸ್ಲಿಪ್ ಆಗಬೇಡಿ, ಹುಷಾರಾಗಿರಿ. ಒಂದೊಂದು ರೂಮ್ ಚೆಕ್ ಮಾಡೋಣ ಬನ್ನಿ ಬ್ರೋ. ಬ್ರೋ ಉಪ್ಪೆಲ್ಲ ಐತೆ ಬ್ರೋ. ಅಣ್ಣ ಹಾಂ, ಇಲ್ಲಿ ತಲೆ ಕಾಣಿಸ್ತಾನ ಈ ರೂಮಲ್ಲಿ. ಎಲ್ಲಿ ಎಲ್ಲಿ ಈ ರೂಮಲ್ಲಿ ಇದಾ? ಇಲ್ಲಿ ಬಾ. ಎಲ್ಲ ರೂಮಲ್ಲಿ ಹಂಗೆ ಅಂತಿದ್ಯಾ ನೀನು? ಇಲ್ಲಿ ನೋಡು. ಇಲ್ಲ ಉಪ್ಪು ಬಂದ್ರೆ ಬ್ರೋ, ಇದು ಒಂದು ಇದಕ್ಕೆ ಯೂಸ್ ಮಾಡ್ತಾರೆ ಅನ್ಕೊಂತೀನಿ ಉಪ್ಪನ್ನ. ಉಪ್ಪು ಪಾಸಿಟಿವ್ ತಾನೆ? ಉಪ್ಪು ಪಾಸಿಟಿವ್ ಎನರ್ಜಿ ತಾನೆ ಅಣ್ಣ? ಮಾಟ ಮಂತ್ರಕ್ಕೂ ಯೂಸ್ ಮಾಡ್ತಾರಣ್ಣ. ಯೂಸ್ ಮಾಡ್ತಾರಲ್ಲ, ಮಾಟ ಮಂತ್ರಕ್ಕೆ ಯೂಸ್ ಮಾಡ್ತಾರೆ. ಇದೇನಿದು ಗಿಡ ಅದ್ರ ಮೇಲೆ ಇಕ್ಕೋರು? ಇದೇನೋ ಗಿಡ ಇಕ್ಕೋರು ಅದ್ರ ಮೇಲೆ. ಅಣ್ಣ ಒಳಗೆ ನೋಡೋದ ಏನಿದೆ ಅಂತ? ಉಪ್ಪೇ ಅದು. ಮತ್ತೆ ಅಣ್ಣ ಜಾಸ್ತಿ ಹೊತ್ತಿರೋದು ಬೇಡ. ಬಾ 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 ಬಾ. ಎಲ್ಲ ರೂಮ್ ಚೆಕ್ ಮಾಡು. ಏನೇನೋ ಬರ್ದವ್ರೆ. ಹೊರಗಡೆ ಸೌಂಡ್ ಕೇಳಿಸ್ತಾನೆ ಇದೆ ನಮಗೆ. ಯಾರೋ ಕೊರ್ಗೋ ಥರ ಸೌಂಡ್ ಕೇಳಿಸ್ತಾನೆ. ಎಲ್ಲಿ 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 ಬ್ರೋ? ಎಲ್ಲಿ ಬ್ರೋ? ಹುಷಾರು ಹುಷಾರು ಹುಷಾರು, ಸ್ಲಿಪ್ ಆಗ್ಬೇಡಿ. ಎಲ್ಲಿ ಎಲ್ಲಿ? ನಡ್ಕೊಂಡು ಹೋಯ್ತು ಬ್ರೋ. ಕ್ಯಾಪ್ಚರ್ ಆಯ್ತಾ? ಬ್ರೋ. ಅಮ್ಮ ನೀವು ನಮ್ಮ ಹತ್ರಕ್ಕೆ ಬರ್ತಿದ್ದೀರಾ? ಇನ್ನೊಂದ್ಸರಿ ನಮ್ಮ ಮುಂದೆ ಬರೋಕ್ಕಾಗುತ್ತಾ? ಇನ್ನೊಂದ್ಸರಿ ನಮ್ಮ ಮುಂದೆ ಬರ್ತೀರಾ? ನೀವು ಯಾವುದೇ ರೀತಿ ಭಯ ಪಡೋ ಅವಶ್ಯಕತೆ ಇಲ್ಲ. ನಮ್ಮನ್ನ ನಂಬೋದು ನೀವು. ಬ್ರೋ ನಂಗೆ ಆ ರೂಮಲ್ಲಿ ಏನೋ ಕಾಣಿಸ್ತಾ ಇದೆ ಬ್ರೋ. ಎಲ್ಲಿ ಬ್ರೋ? ಬ್ರೋ ಅದೇ ರೂಮಲ್ಲಿ ಏನೋ ಕಾಣಿಸ್ತಾ ಇದೆ ನನಗೆ. ಯಾವ ರೂಮಲ್ಲಿ? ಅಲ್ಲಿ ನಡ್ಕೊಳ್ಳೋದಲ್ಲ ಅದೇ ರೂಮ್ ಬಂದಿದ್ರು. ಈ ರೂಮಾ? ಈ ರೂಮಾ? ಈ ರೂಮಾ? ಲೆಫ್ಟ್ ಬ್ರೋ. ಈ ರೂಮಾ? ಲಾಸ್ಟ್ ರೂಮಾ? ಹಾಂ ಬನ್ನಿ ಮಾವ. ಏನು ಎರಡನೇ ಸಲ ನಂಗೆ ಯಾಕಣ? ಇರು ಇರು. ಅಮ್ಮ ನೀವು ಇಲ್ಲೇ ಇದ್ದೀರಾ? ಪ್ರಜ್ವಲ್ ಅಲ್ಲೇ ಐತ್ ನೋಡು ಮೂಲೆಯಲ್ಲಿ. ಅಮ್ಮ ನೀವು ಕಾಣಿಸ್ತಿದ್ದೀರಾ? ಅಲ್ಲೇ ಇರ್ತೀರಾ? ನಾವು ಬರ್ತಿದ್ದೀರಿ. ಈ ಮೂಲೆಯಲ್ಲಿ ಬನ್ನಿ ಬ್ರೋ. ಇಲ್ಲಿ ಬನ್ನಿ. ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆ. ಇಲ್ಲಿ ನೋಡಿ ಬ್ರೋ, ಹಿಂದಿಂದ ಯಾರೋ ಅಟ್ಯಾಕ್ ಮಾಡ್ಕೊಂಡು ಅಲ್ಲೇ ಇದೆ. ಅಮ್ಮ ನೀವು ಅಲ್ಲೇ ಇದ್ದೀರಾ, ನನಗೆ ಗೊತ್ತು. ನಾನಿವಾಗ ನಿಮ್ಮನ್ನ ಜಸ್ಟ್ ಮಿಸ್ ಅಣ್ಣ ತಲೆ ಮೇಲೆಗೆ. ಅಮ್ಮ ನಾವು ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ವಿ. ಎಲ್ಲಿ ಪ್ರಜ್ವಲ್ ಅದು? ಇವಾಗ ಕಾಣಿಸ್ತಿಲ್ಲ. ಇದೇ ಬ್ರೋ ಬಿದ್ದಿರೋದು. ಯಾರು ಇದ್ರಲ್ಲಿ ಕಾಣಿಸ್ತಾನೆ ಇಲ್ಲ ಅಣ್ಣ. ಯಾರು ಯಾರೋ ಹೋದ್ರು ಬ್ರೋ. ಇದ್ರಲ್ಲಿ ಕಾಣಿಸ್ತಿಲ್ಲ ಇದ್ದವ್ರು. ಬ್ರೋ ಬನ್ನಿ ಬ್ರೋ. ಅದು ಎಲ್ಲಿಗೋ ಕರ್ಕೊಂಡು ಹೋಗ್ತಾ ಇದೆ. ಮೇ ಬಿ ಅದೇನೋ ತೋರ್ಸಕ್ ಕರ್ಕೊಂಡು ಹೋಗ್ತಿದೆ ಬ್ರೋ. ಹಂಗೆ ಅನಿಸ್ತಿದೆ. ಬನ್ನಿ ಬನ್ನಿ. ಅಮ್ಮ ನೀವೇನಾದ್ರೂ ನಮಗೆ ತಿಳ್ಸಕ್ಕೆ ಕರ್ಕೊಂಡು ಹೋಗ್ತಿದ್ದೀರಾ? ಫ್ರೆಂಡ್ಸ್ ಇಲ್ಲಿಂದ ಹಿಂಗ್ ಹೋಯ್ತೀವಿ. ಸೀರಿಯಸ್ ಆಗಿ ಎಲ್ರಿಗೂ ಸುಸ್ತಾಗ್ತಾ ಇದ್ದಣ. ಇಲ್ಲಿಂದ ಹಿಂಗ್ ಹೋದಂಗೆ ಕಾಣಿಸಿರೋದು ಪ್ರಜ್ವಲ್. ಬಾ ಬಾ ಬಾ. ಸೌಂಡ್ ಬಂತು. ಅದೇನೋ ಬಿತ್ತು ಬ್ರೋ. ಸಿಕ್ಕಾಪಟ್ಟೆ ಅಟ್ಯಾಕ್ ಮಾಡಿ. ಬಾ ಬ್ರೋ, ಲೇಟ್ ಮಾಡಬೇಡ. ಬಾ ಬ್ರೋ. ಇಲ್ಲಾಂದ್ರೆ ಒಂದು ಕೆಲಸ ಮಾಡೋಣ.
ಏನ್ ಬ್ರೋ ಲೈಟ್ಸ್ ಎಲ್ಲ ಆಫ್ ಮಾಡ್ಕೊಂಡು ನೈಟ್ ವಿಷನ್ ಹೋಗೋಣ. ಬ್ರೋ ಬೇಡ ಬ್ರೋ ಇಲ್ಲೇ ಈ ಗ್ರೌಂಡ್ ಅಣ್ಣ ಒಂಚೂರು ಫುಲ್ ಡಾರ್ಕ್ ಇದೆ ಅಣ್ಣ. ಈ ಕಡೆ ಬ್ರೋ ಹಂಗೆ ಹೋದ್ರೇನೆ ಬೆಸ್ಟ್. ಸಿಕ್ಕಾಪಟ್ಟೆ ರಿಸ್ಕ್ ಅನ್ನಿಸ್ತು. ಮೊದಲೇ ಫೋನ್ ಹೊಡೆದಾಕೊಂಡು ನಿಮ್ದು ಲೈಟ್ ಹೊಡೆಯೋದಾಯ್ತು ಬರೋದ್ರಿಂದ. ನನಗೆ ನೈಟ್ ವಿಷನಲ್ಲಿ ಹೋದ್ರೆ ಕರೆಕ್ಟಾಗಿ ಇರುತ್ತೆ ಅನಿಸ್ತಿದೆ. ಲೈಟ್ ಆಫ್ ಮಾಡ್ಕೊಂಡು ಹೋಗೋಣ. ನಂಬು ಕೊಡಿಲಿ ಬಾಯ್ಲಿ. ಯಾಕೋ ಇಲ್ಲ ಬಿಡು, ಏನಾಯ್ತು? ಲೈಟ್ ಆಫ್ ಮಾಡಿ ಸೌಂಡ್ ಬರ್ತೈತಿ. ಕೊಡಿ ಸೌಂಡ್ ಬರ್ತೈತಿ. ಹಿಂದೆನೇ ಬಾ ಸರ್. ಇಲ್ಲೆಲ್ಲ ಇದೆ. ನನ್ನ ಹಿಂದ್ಗಡೆ ಫುಲ್ಲು ರೈಟ್ ಸೈಡ್ ಕಾರ್ನರಿಂದ ಬಂದೆ. ಅಲ್ಲೇನು ಗ್ರಿಪ್ ಇಲ್ಲ. ಅವಾಗ ನಾನು ಹೇಳಿಲ್ಲ ಬ್ರೋ ರೈಮ್ಸ್ ಕೇಳಿಸ್ತಾ ಇದೆ ಅಂತ. ಅಲ್ಲಿ ನಾನು ಅಲ್ಲಿ ನೋಡ್ದೆ ಬ್ರೋ, ನೀವು ಇಲ್ಲಿ ಬರ್ಬೇಕಾರೆ ಅಲ್ಲಿ UKG ಅಂತ ಹಾಕೈತೆ ಬ್ರೋ. ಅದೇ ಬ್ರೋ ಸೌಂಡ್ ಕೇಳಿಸ್ತಿದೆ. ಬಾ ರೈಟ್ ಸೈಡ್ ಕಾರ್ನರೇ ಬಾ, ಕಲ್ಗಳೆಲ್ಲ ಇದೆ. ಪ್ರಜ್ವಲ್ ನನಗೆ ಕಾಣಿಸ್ತಿದೆ ನೋಡ್ದಲ್ಲಿ. ಯಾರು ಅಮ್ಮ? ಯಾರದು? ಅಲ್ಲೇ ಇರಿ, ನಾವು ಬರ್ತಾ ಇದ್ದೀರಿ. ಇಲ್ಲಿ ಅಮ್ಮ ನಾವು ಬರ್ತಾ ಇದ್ದೀರಿ, ಅಲ್ಲೇ ಇರ್ತೀರಾ? ಹೋಗ್ಬೇಡ. ಹೋಯ್ತು ಪ್ರಜ್ವಲ್. ಏನಕ್ಕಮ್ಮ ಹೋಗ್ತಾ ಇದ್ದೀರಾ? ಅದು ನಮಗೆ ಮೋಸ್ಟ್ಲಿ ಏನೋ ತೋರ್ಸಕ್ಕೆ ಕರ್ಕೊಂಡು ಹೋಗ್ತೈತೆ ಪ್ರಜ್ವಲ್. ಈ ಕಲ್ಗಳೆಲ್ಲ ಇದೆ. ಹುಷಾರು. ರೈಟ್ ಸೈಡ್ ಕಾರ್ನರ್ಗೆ ಇರಬೇಕು ಎಲ್ಲರೂ. ಹಿಂದೆನೂ ಅಟ್ಯಾಕ್ ಮಾಡ್ತಾ ಇದ್ದೀಣ. ಏನೂ ಆಗಲ್ಲ ಬಾ. ಲೈಟ್ ಆನ್ ಇಲ್ಲ ಬಾ. ಏನೋ ಬಿತ್ತು ನನ್ನ ಎದುರುಗಡೆ. ಅಮ್ಮ ನೋಡಿ, ನಿಮ್ಮನ್ನ ನಂಬ್ಕೊಂಡು ನಾವು ಕತ್ಲೆಲ್ಲಾದ್ರೆ ಬರ್ತಾ ಇದ್ದೀರಿ. ಈ ಥರ ಮಾಡಬೇಡಿ ದಯವಿಟ್ಟು. ಯಾರದು ಅಣ್ಣ? ಇಲ್ಲಿ ಏನೋ ಮಾಡ್ತಿದ್ದೆ ಅಣ್ಣ. ಇಲ್ಲಿ ಏನೋ ಸೌಂಡ್ ಬರ್ತಿದೆ ಅಲ್ಲ, ಹುಷಾರು. ಏನಾಗ ಈ ಥರ ಎಲ್ಲ ಸೌಂಡ್ ಮಾಡ್ತಿದ್ವಿ ಸರ್. ಎಲ್ಲ ಇದೆ ಇಲ್ಲಿ. ಎಲ್ಲೆಲ್ಲಿಂದ ಏನೋ ಸೌಂಡ್ಗಳು ಕೇಳಿಸ್ತಿದೆ. ಹಲೋ ಥರ ಸೌಂಡ್ ಕೇಳಿಸ್ತಿದೆ. ನಿಜ ಎಕ್ಸ್ಪೀರಿಯನ್ಸ್ ಅಣ್ಣ. ಅಣ್ಣ ಲೈಟ್ ಆನ್ ಮಾಡಿ. ಎಲ್ಲ ಕಡೆ ಸೀರಿಯಸ್ ಆಗಿ ಅಣ್ಣ, ಸೀರಿಯಸ್ ಆಗಿ ಅಣ್ಣ. ಲೈಟ್ ಅಲ್ಲಿ ಹೋಗೋದಣ್ಣ ಸೀರಿಯಸ್ ಆಗಿ. ಕತ್ಲಲ್ಲಿ ಅಣ್ಣ ಒಂದೊಂದ್ ಕಡೆ ನಿಂತ್ಕೊಂಡೈತೆ ಅಣ್ಣ. ಎಲ್ಲ ಒಂದೊಂದ್ ಕಡೆ ನಿಂತ್ಕೊಂಡೆ. ಸೀರಿಯಸ್ ಆಗಿ ಆಗಲ್ಲ. ಟೆನ್ಷನ್ ತೊಗೊಂಬೇಡ, ಏನೂ ಇಲ್ಲ. ಹಿಡ್ಕೊ ಅಲ್ತಿದೆ ಅಣ್ಣ. ಸೀರಿಯಸ್ ಆಗಿ ನಾನು ಏನ್ ಸರಿ, ಟೆನ್ಷನ್ ತೊಗೊಂಬೇಡ. ಫ್ರೆಂಡ್ಸ್, ನೈಟ್ ವಿಷನಲ್ಲಿ ಬರೋದು ಬಂದರೆ ನಿಜವಾಗ್ಲೂ ನಮ್ಗೆ ಒಂದು ಸೆಕೆಂಡ್ ನರಕ ಕಾಣಿಸ್ಬಿಡ್ತು. ಆ ರೇಂಜಿಗೆ ಐತೆ ಅಪ್ಪ. ಒಂದೊಂದ್ ಕಡೆ ಸೀರಿಯಸ್ ಆಗಿ. ಒಂದು ನಿಮಿಷ ನನಗೆ ಫುಲ್ ಟೆನ್ಷನ್ ಆಗೋಯ್ತು ಇವಾಗ. ಇವನೊಂದು ಕಡೆ ನೋಡ್ಬಿಟ್ಟು ಎದುರ್ತವನೆ, ನೀವು ಒಂದು ಕಡೆ, ನಾನೊಂದು ಕಡೆ. ಅಪ್ಪ ನಂಗೆ ಸೀರಿಯಸ್ ಆಗಿ ಈಗಲೂ ಮೈಯೆಲ್ಲ ಜುಮ್ ಅನಿಸ್ತೈತೆ. ನಂಗೆ ಯಾಕೋ ಇದೆ ಅನ್ನಿಸ್ತಲ್ಲ ಅಣ್ಣ ಸೀರಿಯಸ್ ಆಗಿ. ಏನಾಗುತ್ತೆ ಅಲ್ಲಿ? ಸರಿ, ಟೆನ್ಷನ್ ತೊಗೊಂಬೇಡ, ಕೂಲಾಗಿರು. ನೋಡು, ನೀವೇನಾದರೂ ಹೇಳಕ್ಕೆ ಇಷ್ಟಪಡ್ತಿದ್ದೀರಾ, ಈ ಥರ ಭಯ ಪಡಿಸ್ಬೇಡಿ. ನೀವು ಈ ಥರ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಯೂಸ್ ಇಲ್ಲ. ಬನ್ನಿ. ಓ, ಇಲ್ಲಿ ನೋಡಿದ್ರಾ ಸ್ಕೆಲಿಟನ್ ಬರ್ತವ್ರೆ. ಬಂದೋಯ್ತಲ್ಲ. ನೈಟ್ ವಿಷನ್ ಅಲ್ಲಿ ಇದಾಗಿದೆ. ನೋಡಿ ಯಾಕೆ ಪ್ರಜ್ವಲ್? ಅಣ್ಣ ಇನ್ನೂ ಹೇಳ್ದಂಗೆ ಆಗ್ತಿದ್ದಣ್ಣ. ಇರ್ಕೊಬ್ರ ಒಂದು ನಿಮಿಷ. ಯಾಕಣ್ಣ ನಿಮ್ಗೇನಾಯ್ತು? ಬ್ರೋ ಹಿಂದೆ ಹೇಳ್ದಂಗೆ ಆಗ್ತಿದೆ ಬ್ರೋ. ಏನಾದ್ರೂ ಆಗಿದೆಯಾ ನೋಡು ಬ್ರೋ. ಅಣ್ಣ ಎಲ್ಲ ಕಡೆ ಅಟ್ಯಾಕ್ ಮಾಡ್ತೈತೆ ಅಣ್ಣ. ಇಲ್ಲಿ ನೋಡು ಅಣ್ಣ. ಇಲ್ಲಿ ಏನೋ ಅಣ್ಣ ಏನಾಗಿದೆ? ಚರ್ಮ ಕಿತ್ತೋಗಿದೆ ಅಣ್ಣ.
ಬ್ರೋ ಜೂಮ್ ಅದು ಕಾಣಿಸ್ತೈತೆ ನೋಡಿ. ಬ್ಲಡ್ ಏನಾದ್ರು ಬರ್ತಿದ್ಯಾ? ಬ್ಲಡ್ ಏನ್ ಬರ್ತಿಲ್ಲ, ಚರ್ಮ ಸ್ವಲ್ಪ ಇದಾಗಿದೆ ಅಣ್ಣ. ನಮ್ಗೇನೋ ಗಾಬರಿ ಆಗ್ಬೇಡ ಪ್ರಜ್ವಲ್, ಗಾಬರಿ ಗಾಬರಿ ಎಲ್ಲ ಹಿಂದೆ ಎಳಿತೈತೆ ಅಣ್ಣ ಅದು. ನೋಡಿ, ನಾವು ಇಷ್ಟೊಂದು ಇವಾಗ ಗಂಟ ಸಮಾಧಾನವಾಗಿ ಹೋಗ್ತಾ ಇದ್ದೀರಿ. ಇದಕ್ ಮೇಲೆ ನೀವು ಈ ತರ ಮಾಡಿದ್ರಿ, ಆಮೇಲೆ ನಾವು ಬೇರೆ ತರ ಮಾಡ್ತೀರಿ. ಎಲ್ಲಾರ್ಗು ಏಟ್ ಬೀಳ್ತಿದೆ, ಎಲ್ಲಾರ್ಗು ನೀವು ತುಂಬಾ ಹಿಂಸೆ ಕೊಡ್ತಿದ್ದೀರಾ. ದಯವಿಟ್ಟು ಈ ತರ ಮಾಡಬೇಡಿ. ನಾನು ಪದೇ ಪದೇ ಹೇಳಲ್ಲ, ನಿಮ್ಗೆ ನಾವು ಹೆಲ್ಪ್ ಮಾಡಕ್ಕೆ ಬಂದಿರೋದು. ನಮ್ಮ ಕಡೆಯಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ, ನಿಮ್ಮ ಕಡೆಯಿಂದ ನಮ್ಗೆ ಯಾವುದೇ ರೀತಿ ತೊಂದರೆ ಬರ್ಕೊಡ್ದು. ಅಲ್ಲ ಆನಿ ಬ್ರೋ, ನಾನು ಇಲ್ಲಿ ನಿಂತ್ಕೊಂಡು ಇದನ್ನು ತೋರಿಸ್ತಿದ್ನಲ್ಲ, ಅವ್ನು ಬಿದ್ದಿದ ತಕ್ಷಣ ನಾನು ಇದು ಪರ್ಚ್ಕೊಂಡ್ಬಿಟ್ಟೆ, ಹಿಂಗೆ ಪರ್ಚ್ಕೊಂಡ್ಬಿಟ್ಟೆ. ಒಬ್ರೊಬ್ರಿಗೂ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಲ್ಲ, ಈ ರೂಮಿಗೆ ಬಂದಾಗಿಂದನೂ ಒಂಥರ ಆಗ್ತಿದೆ ಅಣ್ಣ. ಒಂದೊಂದು ಮೂಲೆಗೂ ನಿಂತ್ಕೊಳ್ಳೋ ತರ ಕಾಣಿಸ್ತೈತೆ. ಬ್ಲ್ಯಾಕ್ ಮ್ಯಾಜಿಕ್ ಮಾಡೋ ಸ್ಪಾಟ್ ನೋಡ್ಬಾ. ನೋಡಿ ಯಾವತ್ತಾದ್ರು? ಇಲ್ಲ ಅಣ್ಣ. ನೋಡು. ಏನ್ ಬ್ರೋ ಇದು? ನಾನು ಸೀರಿಯಸ್ ಆಗಿ ಅಣ್ಣ, ನಾನು ಹಿಂದೆ ಅಣ್ಣ ಸೀರಿಯಸ್ ಆಗಿ ನಂಗೆ ಇಲ್ಲಿ ಬೇಡ ಅಣ್ಣ. ಅಣ್ಣ 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 ಕಿಟಕಿಯಿಂದೆಲ್ಲ ಏನೋ ಕೈ ಹಾಕ್ತಾರ ಆ ತರ ಬರ್ತಿದ ಸೀರಿಯಸ್ ಆಗಿ. ನಂಗೆ ಸೀರಿಯಸ್ ಆಗಿ ನಂಗೆ ಆಗ್ತಿಲ್ಲ, ಸೀರಿಯಸ್ ಆಗಿ ಒಂಥರ ಮೈಂಡ್ ಇದಾಗ್ತಿದೆ. ಮತ್ತೆ ಕೈ ಹತ್ರನೇ ಎಳೆಯೋ ತರ ಆಗ್ತಿದೆ ಅಣ್ಣ. ಯಾರು ಇಲ್ಲ ಬ್ರೋ, ಈ ರೂಮ್ಗೆ ಎಂಟ್ರಿ ಕೊಟ್ಟವಾಗ ನಮ್ಗೆ ತುಂಬಾ ಜಾಸ್ತಿ ಆಗ್ತಿದೆ. ಅದೇನ್ ಗೊತ್ತಾ ಬ್ರೋ, ಅದು ಚಿಟ್ಟೆನೂ ಆಡಿಸ್ತೈತೆ ಒಳ್ಳೆ. ಅದೇನಂತ ಗೊತ್ತಾ? ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರ ಹತ್ರ ಬರೆಯೋದು. ಯಾವ ತರ ಅಣ್ಣ? ಅದಾ ಅದು ಒಂಟಿಗೆ ಕಣ್ಣದು, ಒಂಟಿ ಕಣ್ಣು, ಸಿಂಗಲ್ ಐ ಐ. ಮತ್ತೆ ನಾವು ಒಳಗೆ ಏನಾಗಲ್ವಣ? ಅಲ್ಲಿ ಏನ್ ನಡೀತಿದೆ ಅದನ್ನ ನೋಡಕ್ಕೆ ಬಿಡ್ತಾ ಇಲ್ಲ ಇದು. ಇಲ್ಲೇನು ನನ್ನ ಹಿಂದೆನ ಅಣ್ಣ ಅಣ್ಣ ಇಲ್ಲಿ ಬಂದವಾಗ ಏನೋ ಸೌಂಡ್ ಕೇಳಿಸ್ತಿದೆ. ಸೀರಿಯಸ್ ಆಗೋಣ, ನೀವು ಹಿಂದೆ ಬಂದ್ಬಿಡಿ ನನಗೆ. ಸೀರಿಯಸ್ ಆಗಿ ಫಸ್ಟ್ ಟೈಮ್ ಎಕ್ಸ್ಪ್ರೆಷನ್ ಏನು ಹಿಂಗಾಗ್ತಿದೆ ಅಂತ ಗೊತ್ತಾಯ್ತಿಲ್ಲ. ಇಲ್ಲೇ ನೋಡಿ, ನಿಮ್ಗೆ ಸಮಸ್ಯೆ ಇಲ್ಲಿಂದಾನೇ ಶುರುವಾಗಿರೋದು ಅಂತ ನನ್ಗೆ ಅರ್ಥ ಆಗ್ತಿದೆ. ಸೊ ನಮ್ಮನ್ನ ಇಲ್ಲಿಗೆ ಬರಕ್ ಬಿಡ್ತಾ ಇಲ್ಲ. ನಮ್ಗೆ ಏನಾದ್ರು ಕೆಟ್ಟದ್ ನಡೆಯುತ್ತಾ ಇಲ್ಲಿಗೆ ಬಂದ್ರೆ? ನಾವ್ ಇಲ್ಲಿಗೆ ಬರಕ್ ಬಿಡ್ತಾ ಇಲ್ಲ. ಅಣ್ಣ ಇದೇ ಬಿತ್ತಣ್ಣ, ಇಲ್ಲಿಂದಾನೆ ಬಿತ್ತು. ಇದೇ ಬಿತ್ತು, ಇದರಿಂದಾನೆ ಬಿತ್ತು, ಇಲ್ಲೇ ಬಿತ್ತು. ಬ್ರೋ ಇಲ್ಲೇನು ಟೆಸ್ಟ್ ಮಾಡಕ್ ಹೋಗ್ಬೇಡಿ. ಮಗು ಫೋಟೋಕ್ಕೆ ನೋಡು, ಕ್ಲೀನ್ ಆಗಿ ಬೆರಳಲ್ಲಿ ಬರ್ಚವ್ರು ನೋಡು ಬ್ರೋ. ಅಣ್ಣ 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 ನನಗೆ ಇಲ್ಲೇನೋ ಮಾಡ್ತಿದ್ದ ಅಣ್ಣ ಸೀರಿಯಸ್ ಆಗಿ. ಮಗು ಫೋಟೋನ ಕ್ಲೀನ್ ಆಗಿ ಬೆರಳಲ್ಲಿ 4 ಬೆರಳಲ್ಲಿ ಕ್ಲೀನ್ ಆಗಿ ಪರಿಚಿದ್ದಾರೆ. ಗೊತ್ತಾಗ್ತಿದ್ಯಾ ಬ್ರೋ? ಇದು ಬಂದ್ಬಿಟ್ಟು ಸೈಡ್ ಬಾಕ್. ಇದು ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದು. ಇದು ಸಿಂಗಲ್ ಕಣ್ಣು ಬ್ರೋ, ಇದು ಸಿಂಗಲ್ ಕಣ್ಣು ಅಂತಾರೆ ಬ್ರೋ. ಇದನ್ನ ತುಂಬಾ ಕೆಟ್ಟದಾಗೆ ಯೂಸ್ ಮಾಡ್ತಿದ್ದಾರೆ ಬ್ರೋ. ಇದು ಏನೋ ಇದೆಯಲ್ಲ ಬ್ರೋ, ಇಲ್ಲಿ ಬ್ಲ್ಯಾಕ್ ಕಲರ್ ಸಿಗರೇಟ್ ಎಲ್ಲ ಇದೆ. ಬ್ಲ್ಯಾಕ್ ಮ್ಯಾಜಿಕ್ ಏನಾಯ್ತು ಪ್ರಜ್ವಲ್? ಅಣ್ಣ ಇಲ್ಲಿ ನಿಂತ್ಕೊಂಡು ಇದಾಯ್ತಣ. ಏನಾಯ್ತಲ್ಲ? ಇಷ್ಟು ಉದ್ದ ನಿಂತ್ಕೊಂಡು ಹಂಗೆ ಇದಾಗೋಯ್ತಣ, ಮಾಯ ಆಗೋಯ್ತಣ ಇಲ್ಲಿ. ಬ್ಲ್ಯಾಕ್ ಕಲರ್ ಸಿಗರೇಟ್ ಎಲ್ಲ ಇದೆ. ಬ್ಲ್ಯಾಕ್ ಇಷ್ಟು ಉದ್ದ ನಿಂತ್ಕೊಂಡು ಹಂಗೆ ಇದಾಗೋಯ್ತಣ, ಮಾಯ ಆಗೋಯ್ತಣ ಇಲ್ಲಿ. ಹೌದಾ? ನೀವು ಇಲ್ಲೇ ರೆಕಾರ್ಡ್ ಮಾಡ್ತಾ ಇರೋ, ನಾನು ಆ ಕಡೆ ನೋಡ್ತೀನಿ. ರೆಕಾರ್ಡ್ ಮಾಡಿ ಬ್ರೋ, ಏನಾದ್ರು ಇದೆಯಾ ಅಂತ. ಬ್ರೋ ಪ್ರಜ್ವಲ್ ಇಲ್ಲಿ ಯಾರು ಇಲ್ಲ ಪ್ರಜ್ವಲ್. ಅಣ್ಣ 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 ಬಂದ್ಬಿಡಿ ಅಣ್ಣ, ಆ ಕಡೆ ಬಂದ್ಬಿಡು. ಅಲ್ಲಿ ಇರ್ಬೇಡ, ಬಂದ್ಬಿಡು, ಆ ಕಡೆ ಬಂದ್ಬಿಡು. ಬ್ರೋ ಬನ್ನಿ ಬ್ರೋ. ಫ್ರೆಂಡ್ಸ್ ಅವ್ರಿಗೆ ಇಲ್ಲಿಂದ ಕಾಣಿಸಿದಾರಂತೆ. ಇಲ್ಲಿ ಯಾರು ಇಲ್ಲ ಪ್ರಜ್ವಲ್, ನೋಡು. ಅಣ್ಣ ಇಲ್ಲೇ ಅಣ್ಣ. ಅಣ್ಣ ಸಿಕ್ಕಾಪಟ್ಟೆ ಉಡ್ದಾಯ್ತು ಅಣ್ಣ ಇದು. ಯಾರು ಇಲ್ಲ ಬ್ರೋ, ಟೆನ್ಷನ್ ಮಾಡ್ಬೇಡ. ನೈಟ್ ವಿಷನ್ ಕ್ಲಿಯರ್ ಆಗಿ ಕ್ಯಾಪ್ಚರ್ ಆಗಿದೆ. ಅಣ್ಣ ಈ ರೂಮ್ ಯಾಕೋ ನನಗೆ ಸೆಟ್ ಆಗ್ತಿಲ್ಲ. ಅದು ಯಾಕೋ ನನಗೆ ಗೊತ್ತಿರಂಗ ಅದೇ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಿರೋ ಜಾಗ ಅನಿಸ್ತಿದೆ.
ಬ್ರೋ ನೀವು ಆಚೆನೇ ಇರಿ ಒಂದು ನಿಮಿಷ, ಇಲ್ಲೇ ಇರಿ bro. ಅಣ್ಣ ಎಲ್ಲ ಬೀಳ್ತಿದ ಅಣ್ಣ. ಇಲ್ಲೇ ಬರ್ತಿದೆ ಸೌಂಡ್, ಒಂದೇ ಒಂದು ನಿಮಿಷ ನೀವು ಇಲ್ಲೇ ಇರಿ. ಏನು ಹಿಂಗಾಗ್ತಿದೆ ನೋಡಿ, ನಾನು ನಿಮ್ಗೆ ಹೆಲ್ಪ್ ಮಾಡಕ್ ರೆಡಿ ಆಗಿದ್ದೀನಿ, ಗಾಬರಿ ಪಡ್ಬೇಡ. ಅಣ್ಣ 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 ಒಂದ್ ನಿಮಿಷ ಅಣ್ಣ, ಸೀರಿಯಸ್ ಆಗಿ ಹೇಳ್ತೇನೆ, ಈ ರೂಮ್ ಬೇಡವೇ ಬೇಡ ಅಣ್ಣ. ಅಣ್ಣ ಒಂದೊಂದು ಅಟ್ಯಾಕ್ ಮಾಡ್ತಿದೆ, ಸೀರಿಯಸ್ ನಮಗೆ ಸೀರಿಯಸ್ ಪ್ರಾಬ್ಲಮ್ ಆಗೇ ಆಗುತ್ತೆ ಅಣ್ಣ. ತಲೆ ಮೇಲೆ ಬೀಳ್ತಾನೆ ಇದೆ, ಅಲ್ಲೊಂದು ಬೀಳ್ತಾ ಅವ್ರಿಗೆ ಬೀಳ್ತಿದೆ, ಇಲ್ಲಿ ನನಗೆ ಬೀಳ್ತಿದೆ ಅಣ್ಣ. ಇಲ್ಲಿ ನಾನು ಒಂದು ನಿಮಿಷ, ಈ ರೂಮ್ ಸೀರಿಯಸ್ ಆಗಿ ನಾನು ಒಂದು ನಿಮಿಷ ಒಳಗಡೆ ಏನೋ ಮಾತಾಡ್ಬಿಟ್ಟು ಒಂದು 5 ನಿಮಿಷ ಇರಿ, 2 ನಿಮಿಷ ಇರಿ ಸಾಕು. ನೋಡಿ, ನಿಮಗೆ ಹೆಲ್ಪ್ ಮಾಡಕ್ಕೆ ನಾನು ರೆಡಿ ಆಗಿದ್ದೀನಿ. ಈ ಥರ ಸೌಂಡ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಪ್ರಯೋಜನ ಇಲ್ಲ. ನೀವು ಕಾಣಿಸ್ಕೊಂಡು ಹೋಗೋದ್ರಿಂದನೂ ಯಾವುದೇ ರೀತಿ ಪ್ರಯೋಜನ ಇಲ್ಲ. ಇಲ್ಲೇ ಏನೋ ಅನ್ಯಾಯ ನಡೀತಿದೆ ಅಂತ ನಮಗೆ ಕ್ಲಿಯರಾಗಿ ಗೊತ್ತಾಗ್ತಿದೆ. ಥ್ಯಾಂಕ್ ಯು ಕನ್ಫರ್ಮೇಶನ್ ಮಾಡಿಕೊಟ್ಟಿದ್ದಕ್ಕೆ. ನಮ್ಮ ಜೊತೆ ನೀವು ಕೋಆಪರೇಟ್ ಮಾಡಿದ್ರೆ ನಿಮ್ಗಾದ್ರೆ ನಾನು ಹೆಲ್ಪ್ ಮಾಡ್ತೀನಿ. ಆ ಕಡೆ ಕತ್ಲೆ ಐತೆ ನೋಡಿ, ಅದಕ್ಕೆ ಎಲ್ಲ ಏನೋ ಮೋಸ್ಟ್ಲಿ ಆ ಕಡೆ ಇರ್ಬೋದು. ಇಂಜೆಕ್ಷನ್ ಎಲ್ಲ ಬಿದ್ದಿದೆ. ಇಲ್ಲಿ ಇಲ್ಲಿಗಲ್ ಪರ್ಸನ್ಸು ಸಮೇತ ಬರ್ತಿದ್ದಾರೆ ಅನ್ಕೊಂತೀನಿ. ಇಲ್ಲೂ ಬರ್ದೇ. ನೋಡಿ, ನಾನು ಬಂದು ನಿಮ್ಗೆ ಹೆಲ್ಪ್ ಮಾಡಕ್ ರೆಡಿ ಆಗಿದ್ದೀನಿ. ಅದಕ್ಕೆ ನಿಮ್ಮ ಸಹಾಯ ನನಗೆ ಬೇಕಿದೆ. ನಮ್ಮ ಹುಡುಗರಿಗೆ ಯಾರಿಗೇ ಆಗಲಿ ತೊಂದರೆ ಆಗ್ಬಾರ್ದು. ಸೀರಿಯಸ್ ಆಗಿ ನನಗೆ ಇಲ್ಲಿ ಒಂಥರ ಮೈಂಡ್ ಕಂಟ್ರೋಲ್ ತರ ಅನಿಸ್ತೈತೆ ಅಣ್ಣ. ಸರ್ ಬಾ, ಆಚೆ ಹೋಗೋಣ ಬಾ. ಬಾ ಅಲ್ಲೇನೋ ಜೋರಾಗಿ ಇದಾಯ್ತು ನೋಡಿ ಅಣ್ಣ ಸೌಂಡ್. ಅಪ್ಪ ಆಚೆನೆ ಸೌಂಡ್ ಬರ್ತದೆ. ಬಾ ಬ್ರೋ. ಬ್ರೋ ಇಲ್ಲೊಂದು ಯಾವುದೋ ರೂಮ್ ಐತೆ. ಇಲ್ಲೇನೋ ರೂಮ್ ಐತೆ, ವಾರ್ಡನ್ ರೂಮ್. ಲಾಸ್ಟ್ ಟೈಮ್ ನಮ್ಗೆ ವಾರ್ಡನ್ ರೂಮಲ್ಲಿ ಸೈಕ್ ಕೊಟ್ಟಿತ್ತು. ಆ ರೂಮಲ್ಲಿ ಇನ್ನೂ ಸೌಂಡ್ ಬರ್ತೈತೆ. ನಾನು ಎಲ್ಲೋ ಬ್ಯಾಟ್ ಅಲ್ಲಿ ಫುಲ್ ಸೌಂಡ್ ಬಿಲ್ಡಿಂಗ್ಗೆ ಬಿದ್ದೋಗ. ನಾನು ಎಷ್ಟಂತ ಮಾತಾಡಲಿ ಬ್ರೋ, ನಾನು ಅವಾಗಿಂದ ಟ್ರೈ ಮಾಡ್ತಾನೆ ಇದ್ದೀನಿ ಮಾತಾಡೋಕ್ಕೆ. ಬಟ್ ಅವ್ರು ನಮ್ಮ ಮೇಲೆ ಇನ್ನೂ ನಂಬಿಕೆ ಇಕ್ಕಲ್ಲ ಅಷ್ಟೇ. ಅವ್ರಿಗೆ ಭಯ ಅನ್ನೋದು ಸ್ಟಾರ್ಟ್ ಆಗಿಬಿಟ್ಟಿದೆ. ಅಂದರೆ ಇಲ್ಲೇನೋ ನಡೀತಿದೆ ಬ್ರೋ, ಯಾರೋ ಏನೋ ಮಾಡ್ತಿದ್ದಾರೆ. ಎಲ್ಲೂ ಇಷ್ಟೊಂದು ಸೈಕ್ ಆಗಲ್ಲ, ಬಟ್ ಇಲ್ಲ ಆಗ್ತದೆ. ನೀನು ಮೈಂಡ್ ಡಿಸ್ಟರ್ಬೇ ಆಗಬೇಡ, ದಯವಿಟ್ಟು ಮೈಂಡ್ ಡಿಸ್ಟರ್ಬ್ ಆಗಬೇಡ. ಬಾ, ಅಲ್ಲೇನೋ ಪ್ಯಾಸೇಜ್ ಥರ ಹೋಗ್ತಿದೆ, ಹೋಗೋಣ. ಸೌಂಡ್ ಕೇಳಿಸ್ತಿದೆಯಲ್ಲ, ಬಾ ನೋಡೋಣ. ಬಾ ಬ್ರೋ, ನೋಡೋಣ. ಲೈಟ್ ಆಫ್ ಮಾಡಿ.
ಬರ್ತಿದ್ದಾರೆ ಬ್ರೋ. ಓಡು 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 ಓಡು. ಅಯ್ಯೋ ಓಡಿ ಪ್ರಜ್ವಲ್, ನೋಡ್ಕೊ ನೋಡ್ಕೊ. ಬರ್ತಿದ್ದಾರೆ, ನಡಿ ನಡಿ, ಹಿಡ್ಕೊಂಡ್ರು ಹಿಂಗೆ ಹಿಂಗೆ ನಡಿ 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 ಬ್ರೋ. ಇಡಿ ಹುಷಾರು ಹುಷಾರು ಪ್ರಜ್ವಲ್, ಬನ್ನಿ. ಅವ್ರು ಜಾಸ್ತಿ ಜನ ಇದ್ದಾರೆ, ನಡಿ ಬ್ರೋ, ಬನ್ನಿ ಅಣ್ಣ. ಯಪ್ಪ ಅವ್ರು ಜಾಸ್ತಿ. ಪ್ರಜ್ವಲ್ ನಿನ್ಗೇನೋ ಆಗಿಲ್ಲ ತಾನೆ? ಅಣ್ಣ ಏನಾಯ್ತು ಕೊಡಿನೇ ಬ್ರೋ. ಆ ಕಡೆಯಿಂದ ಬಂದ ಮತ್ತೆ ನೋಡ್ಕೊಂಡ್ಬಾಗಿ ಜಾಗ ಸರಿ ಇಲ್ಲ ಅಂತ ಹೇಳ್ದೆ ಅಣ್ಣ. ಯಾವಾಗಾರ ಬ್ಲ್ಯಾಕ್ ಮ್ಯಾಜಿಕ್ ಆಗುತ್ತೆ, ಹಿಂಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಣ್ಣ. ಕಾಲಿಗೆ ಏನಾಗಿಲ್ಲ ತಾನೆ? ಏನ್ ಏಟ್ ಆಗಿಲ್ಲ, ತೆಗಿಯೋಕ್ಕೂ ಆಗ್ತಿಲ್ಲ, ಟೈಟ್ ಇದೆ, ಸೈಕಿದೆ ಬ್ರೋ. ನಂಗೆ ಸೀರಿಯಸ್ ಆಗಿ ಇಲ್ಲಿ ಸಿಕ್ಕಾಪಟ್ಟೆ ಪೇನ್ ಆಗ್ತಿದೆ. ನಡಿ ನಡಿ. ನನ್ನ ಫೋನು, ಆಮೇಲೆ ನಿಮ್ಗೆ ಅಲ್ಲೇನೋ ತರ್ಸೋಯ್ತು. ಹೌದು, ಪ್ರಜ್ವಲಿಗೆ ಇವಾಗ ಕಾಲು ಮೂವರೆಗೂ ಏಟ್ ಬಿದ್ದೈತೆ. ಸೊ ಫ್ರೆಂಡ್ಸ್, ಇಲ್ಲಂತೂ ನಿಜವಾಗ್ಲೂ ಹೆವಿ ಸೈಕ್ ನಡೀತಿದೆ. ಬಟ್ ಇಲ್ಲಿಗಲಾಗಿ ಏನೋ ಮಾಡ್ತಿದ್ದಾರೆ ಇಲ್ಲಿ. ನಾವು ಅನ್ಕೊಂಡಂಗೆ ಆಯ್ತು, ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಪರ್ಸನ್ ಇದ್ದಾರೆ. ನಾವೇನಕ್ಕೆ ನಾವೇನಕ್ಕೆ ಓಡ್ ಬಂದ್ಬಿಟ್ರಿ ಅಂದ್ರೆ ಕಾಲು ಅಷ್ಟೇ ಪೇನ್ ಆಗ್ತಿದ. ಅಲ್ಲಿ ಬಂದ್ಬಿಟ್ಟು ಅವ್ರು ತುಂಬಾ ಪವರ್ಫುಲ್ ಇದ್ದಾರೆ ಬ್ರೋ. ಅವನೇನೋ ಜ್ಞಾನ ಮಾಡ್ತಾವನೆ, ಏನೋ ಮಾಟ ಮಂತ್ರ ತರ ಮಾಡ್ತಾವ ಅವನು. ನೀವು ಓಡ್ ಬಂದಿದ್ ನೋಡಿ ನಾವು ಓಡಿದ್ದು ಬ್ರೋ. ಅವನು ಹಿಂಗಿದ್ದ, ನಂದು ಅದೇನೋ ಸೌಂಡ್ ಬಂತು ಅಂತ ಅಂದ್ಬಿಟ್ಟು ನಾನು ಹಿಂಗೆ ಕ್ಲೀನಾಗಿ ನೋಡ್ಬಿಟ್ಟ ಬ್ರೋ. ನಾನು ಎಲ್ಲಿದ್ದೀನೋ ಅವ್ರಿಗೆ ಗೊತ್ತಾಗೋಯ್ತು ಅವ್ನಿಗೆ. ಅದು ನೋಡಿದ ತಕ್ಷಣ ಇವನು ದೊಡ್ಡವನು ಏನೋ ಅಂತ ಗೊತ್ತಿಲ್ಲ, ಅವ್ನ ಕೈಯಲ್ಲಿ ಕೋಲಿತ್ತು, ಅದನ್ನ ಹಿಡ್ಕೊಂಡು ಹಿಂಗೆ ಹೊಡೆದ್ಬಿಟ್ಟು ಎದ್ಬಿಟ್ಟು ಓಡ್ ಬರ್ತಾವ್ ನನ್ನ ಆಟ ಆಡಿಸ್ಕೊಂಡು. ನಾವು ಬಂದಿದ್ದಾರೆಲ್ಲ ಓಡಿದ್ರೆ ಇಷ್ಟ ಆಗ್ತಿದ್ದಿಲ್ಲ. ಇದು ಯಾವುದೋ ಬೇರೆ ರೂಟಿಗೆ ಬಂದ್ಬಿಟ್ರಿ ನಾವು. ಅದೇ ಬ್ರೋ, ನಾವು ಸ್ಟಾರ್ಟಿಂಗ್ ಬಂದಿದ್ದಿಲ್ಲೇ ಬ್ರೋ. ಸರಿ, ಇಲ್ಲಿರೋದು ಬೇಡ, ಬನ್ನಿ ಬನ್ನಿ ಬ್ರೋ. ಫ್ರೆಂಡ್ಸ್, ನಿಜವಾಗ್ಲೂ ಇಲ್ಲೇನೋ ನಡೀತಿದೆ. ಬಟ್ ನೆಕ್ಸ್ಟ್ ಟೈಮ್ ಅಂತೂ ಇನ್ನೂ ದೊಡ್ಡ ಟೀಮ್ ಜೊತೆ ಬರಬೇಕು. ಇಲ್ಲೇನು ನಡೀತಿದೆಯೋ ಇದನ್ನು ನಾವು ಹಿಡಿಬೇಕು. ಅವ್ರೇನು ಮಾಡ್ತಿದ್ದಾರೆ ಅದು ನಾವು ತಿಳ್ಕೊಬೇಕು, ನಿಮಗೂ ತೋರಿಸ್ತೀರಿ. ಸೊ ಸಾಕು ಬಿಡು, ಇಷ್ಟೆಲ್ಲ ಆದಮೇಲೆ ಇನ್ನು ವೀಡಿಯೋ ಬೇಡ, ಆಫ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಆದರೆ ಎಂಡ್ ಮಾಡ್ತಾ ಇದ್ದೀರಿ. ನಾವಾದರೆ ಇಲ್ಲಿಂದ ಓಡ್ತಾ ಇದ್ದೀರಿ ಫ್ರೆಂಡ್ಸ್. ಈ ವಿಡಿಯೋ ಹೆಂಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಟಾಟಾ, ಬೈ ಬೈ, ಲವ್ ಯು ಆಲ್. ನೀವೇನ ಹೇಳ್ತೀರಾ ಬ್ರೋ? ಹೇಳೋಣ, ನನಗೆ ಇಲ್ಲಿಂದ ಫಸ್ಟ್ ಸಾಕಾಗಿದೆ, ಹೋಗೋಣ. ಸೊ ಜೈ ಶ್ರೀರಾಮ್, ಬೈ ಫ್ರೆಂಡ್ಸ್.